ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 26ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಇರುವಂಥ ದಿನ. ಈ ದ್ವಾದಶಿ ಈ ದಿನ ಮಧ್ಯಾಹ್ನ 1:31 ಇರಲಿದೆ. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಅಂದರೆ ಈ ದಿನ ಸಂಜೆಯ ವೇಳೆಗೆ ತ್ರಯೋದಶಿ ತಿಥಿ ಇರೋದ್ರಿಂದ ಈ ದಿನ ಪ್ರದೋಷ ವ್ರತವನ್ನು ಆಚರಣೆ ಮಾಡುವಂಥದ್ದಿದೆ. ಇನ್ನು ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 8:18 ಇರಲಿದೆ. ನಂತರ ಮೂಲ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಮಧ್ಯಾಹ್ನ 2 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಇಂದ್ರಯೋಗ. ಇದು ಈ ದಿನ ರಾತ್ರಿ 10:05 ಇರಲಿದೆ. ನಂತರ ವೈಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:15 ಸಂಜೆ 6:51 ಗುಳಿಕ ಕಾಲ ಈ ದಿನ ಅಪರಾಹ್ನ 3:40 ಸಂಜೆ 5:15 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:29 ಮಧ್ಯಾಹ್ನ 2:05 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 5:27 ಸಂಜೆ 6:21 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 3:22 ಬೆಳಗಿನ ಜಾವ 5:10 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಕೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 9:16 ಬೆಳಿಗ್ಗೆ 10:54 ಲಾಭದ ಸಮಯ. ಹಾಗಾಗಿ ಈ ಸಮಯದಲ್ಲಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು ಹಾಗೆ ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡ್ಬೋದು. ಹಾಗೆ ನಿಮ್ಮ ಪ್ರಯಾಣವನ್ನು ಕೂಡ, ಅದರಲ್ಲೂ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಪ್ರಯಾಣಗಳಿದ್ದರೆ ಅದನ್ನು ಮಾಡಲಿಕ್ಕೂ ಕೂಡ ಈ ಚಗೋದಯದ ಲಾಭದ ಸಮಯ ತುಂಬ ಸೂಕ್ತವಾಗಿದೆ. ಹಾಗಾಗಿ ವ್ಯಾಪಾರಸ್ಥರು ಪ್ರತಿದಿನ ಈ ಚಗೋದಯದ ಲಾಭದ ಸಮಯವನ್ನು ನಿಮ್ಮ ವ್ಯಾಪಾರಿ ಉದ್ದೇಶಕ್ಕಾಗಿ ಬಳಸ್ಕೊಳ್ಳಿ. ಇಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ ಅತ್ಯುತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಇದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:03 ಸೂರ್ಯಾಸ್ತ ಸಂಜೆ 6:48. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ ರವಿ. ಹಾಗಾಗಿ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನು ಈ ದಿನ ಆರಂಭ ಮಾಡ್ಬೋದು. ಹಾಗೆ
ನಿಮ್ಮ ಪ್ರಯಾಣ ಕೂಡ ಈ ದಿನ ಒಳ್ಳೆಯ ಫಲವನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ರವಿ ಸರ್ಕಾರಕ್ಕೆ ಕಾರಕನಾಗಿರೋದ್ರಿಂದ ಸರ್ಕಾರದ ಅಧಿಕಾರಿಗಳಿಗೂ ಕೂಡ ಈ ದಿನ ತುಂಬ ಅನುಕೂಲಕರವಾಗಿರುವಂತಹ ದಿನ. ಹಾಗೆ ಸರ್ಕಾರದ ಕೆಲಸ ಕಾರ್ಯಗಳು ಕೂಡ ಬಹಳ ಯಶಸ್ವಿಯಾಗಿ ನಡೆಯುವಂಥ ಸಂದರ್ಭ ಇದೆ. ಹಾಗಾಗಿ ರವಿಯಿಂದ ಬಹಳ ವಿಶೇಷವಾದಂಥ ಫಲಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಈ ದಿನ ಇದೆ. ಇನ್ನು ರವಿ ಪಿತೃಕಾರಕ ಮತ್ತು ಪುತ್ರಕಾರಕ. ಹಾಗಾಗಿ ತಂದೆ ಮತ್ತು ಮಗ ಇವರ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಈ ದಿನ ಏರ್ಪಡುವಂಥದ್ದು ಇದೆ. ಏನೋ ಒಂದು ಭಾವನಾತ್ಮಕವಾದಂಥ ಬೆಳವಣಿಗೆ ಈ ದಿನ ಆಗುತ್ತೆ. ಎಲ್ಲಿ ತಂದೆ ಮಕ್ಕಳಿಗೆ ಮನಸ್ತಾಪಗಳಿತ್ತು ಅದು ಒಂದಾಗುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗಿ ಇರುತ್ತೆ. ಹಾಗಾಗಿನೇ ಈ ದಿನದ ವಿಶೇಷತೆಗಳನ್ನು ನೀವು ಅನುಸರಣೆ ಮಾಡಿಕೊಳ್ಳಿ. ಹಾಗಾಗಿ ನಿಮ್ಮ ಒಂದು ಪ್ರಯತ್ನದಲ್ಲಿ ಯಶಸ್ಸು ಸಿಕ್ಕತ್ತೆ. ಏಕೆಂದರೆ ಕೀರ್ತಿಗೆ ಮತ್ತು ಆಕರ್ಷಣೆಗೆ ರವಿ ಕಾರಕನಾಗಿರೋದ್ರಿಂದ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಮಾತು, ನಿಮ್ಮ ನಡತೆ ತುಂಬ ಆಕರ್ಷಣೀಯವಾಗಿರುತ್ತೆ. ಕೆಲವರು ಇದನ್ನು ಗಮನಿಸ್ತಾ ಇರ್ತಾರೆ. ಹಾಗಾಗಿ ಈ ದಿನ ನಿಮ್ಮ ನಡೆ ನುಡಿಯಲ್ಲಿ ಪ್ರಾಮಾಣಿಕತೆ ಇರಲಿ. ಹಾಗೆ ದಾನ ಧರ್ಮಾದಿ ವಿಚಾರಗಳಲ್ಲೂ ಕೂಡ ತುಂಬ ಶ್ರದ್ಧೆಯನ್ನು ಇಟ್ಕೊಳ್ಳಿ. ಅತ್ಯುತ್ತಮ ಫಲ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಉತ್ತಮವಾದಂಥ ಫಲವನ್ನು ತಂದು ಕೊಡುತ್ತೆ. ಏಕೆಂದರೆ ಈ ದಿನ ಗುರುಹೋರ ಬಹಳ ಚೆನ್ನಾಗಿದೆ. ಎಲ್ಲ ಕಾರ್ಯಗಳಿಗೂ ಕೂಡ ತುಂಬ ವಿಶೇಷವಾಗಿರುವಂಥದ್ದು, ಅನುಕೂಲಕರವಾಗಿರುವಂಥದ್ದು ಗುರುಹೋರ. ಇದು ಈ ದಿನ ಬೆಳಿಗ್ಗೆ 11:19 ಮಧ್ಯಾಹ್ನ 12:27 ಇನ್ನು ರಾತ್ರಿ 7:16 ರಾತ್ರಿ 8:08 ಇನ್ನು ಮಧ್ಯರಾತ್ರಿ 1:19 ಮಧ್ಯರಾತ್ರಿ 2:11 ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಮಾತ್ರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ತುಂಬ ನಿಧಾನ ಆಗುತ್ತೆ. ಏಕೆಂದರೆ ಶನಿ ನಿಧಾನ ಗತಿಯಲ್ಲಿ ಚಲಿಸೋನಾದ್ರಿಂದ ನಿಮ್ಮ ಕೆಲಸ ಕಾರ್ಯಗಳ ಗತಿ ಕೂಡ ನಿಧಾನ ಆಗುತ್ತೆ, ಫಲಿತಾಂಶ ಕೂಡ ತಡವಾಗಿ ಬರುತ್ತೆ. ಹಾಗಾಗಿ ಕೆಲಸದಲ್ಲಿ ಆಸಕ್ತಿಯೇ ಇಲ್ಲದಂತಾಗುವಂಥ ಸಂದರ್ಭ ಇದು. ಅದಕ್ಕಾಗಿಯೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಈ ದಿನ ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10:11 ಬೆಳಿಗ್ಗೆ 11:19 ಇನ್ನು ಸಂಜೆ 6:08 ರಾತ್ರಿ 7:16 ಹಾಗೆ ರಾತ್ರಿ 12:27 ರಾತ್ರಿ 1:19 ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ನೀವು ಈ ದಿನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಶುಭ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸವನ್ನು ಆರಂಭ ಮಾಡಿದ್ರೆ ಸೂಕ್ತವಾದಂಥ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ತಿಳ್ಕೊಳ್ಬೇಕು. ಇದೆಲ್ಲವೂ ಕೂಡ ಪಂಚಾಂಗದಲ್ಲಿ ಇರುವಂಥ ಮಾಹಿತಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಪಂಚಾಂಗವನ್ನು ಪಠಣ ಮಾಡಬೇಕು, ಇಲ್ಲ ಶ್ರವಣ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿದ್ರೆ ಸಾಕು. ಅದಕ್ಕೆ ಮೊದಲು ನೀವು ಸರಿಯಾಗಿ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಂಡು ಅದೇ ಸಮಯಕ್ಕೆ ನಿಮ್ಮ ಚಟುವಟಿಕೆಗಳನ್ನಾಗಲಿ ನಿಮ್ಮ ಪ್ರಯಾಣವನ್ನಾಗಲಿ ಪ್ರಾರಂಭ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ. ಜೊತೆಗೆ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಏಕೆಂದರೆ ಪಂಚಾಂಗ ನಿಮ್ಮನ್ನು ಮುನ್ನಡೆಸುತ್ತೆ, ಮಾರ್ಗದರ್ಶಿ. ಅದು ಯಾವ ಸಮಯದಲ್ಲಿ ಯಾವ ಕೆಲಸ ಆರಂಭ ಮಾಡಿದ್ರೆ ಉತ್ತಮ ಫಲ ಅನ್ನುವಂಥದ್ದನ್ನು ಸೂಚಿಸೋದ್ರಿಂದ ನೀವು ಅದನ್ನು ಚಾಚು ತಪ್ಪದೆ ಅಷ್ಟೇ ನಂಬಿಕೆಯಿಂದ ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಇದರಿಂದ ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನ ಬಹಳ ವಿಶೇಷವಾದಂತಹ ದಿನ. ಅದರಲ್ಲೂ ಈ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಇರುವಂತಹ ಕೊನೆಯ ಭಾನುವಾರ ಇದು. ಈ ಭಾನುವಾರದ ವಿಶೇಷತೆ ಏನಂತ ಹೇಳಿದ್ರೆ, ಈಗಾಗಲೇ ಚಾತುರ್ಮಾಸ ಆರಂಭ ಆಗಿದೆ. ಈ ದಿನದಿಂದ ಶಾಖ ವ್ರತ ಆರಂಭ ಆಗುವಂಥದ್ದು. ಇಲ್ಲಿ ಶಾಖ ಅಂದರೆ ಸಸ್ಯಾಹಾರಿ. ಹಾಗಾಗಿ ಈ ಸಂದರ್ಭದಲ್ಲಿ 4 ತಿಂಗಳುಗಳ ಕಾಲ ಆರಂಭ ಆಗುವಂಥ ಚಾತುರ್ಮಾಸದ ವಿಚಾರಗಳನ್ನು ನೀವು ನೆನ್ನೆ ಮೊನ್ನೆಯ ಸಂಚಿಕೆಯಲ್ಲಿ ಕೇಳಿದ್ರಿ. ಅದರಂತೆ ನೀವು ಕೂಡ ಈ ವ್ರತಾದಿಗಳಲ್ಲಿ ಅನುಸರಿಸಬೇಕಾದಂತಹ ಕೆಲವೊಂದು ನೀತಿ ನಿಯಮಗಳನ್ನು ನೀವು ಪರಿಪಾಲನೆ ಮಾಡ್ಬೋದು. ಇದರಿಂದ ಒಳ್ಳೆಯ ಫಲ ಸಿಕ್ಕತ್ತೆ, ಭಗವಂತ ವಿಷ್ಣುವಿನ ಅನುಗ್ರಹ ಪ್ರಾಪ್ತಿಯಾಗತ್ತೆ ಅನ್ನುವಂಥ ವಿಚಾರ ಮನಸ್ಸಿನಲ್ಲಿರಲಿ. ಹಾಗೆ ಈ ದಿನ ಸಂಜೆಯ ಸಮಯಕ್ಕೆ ಪ್ರದೋಷ ವ್ರತ ಇರುತ್ತೆ.
ಏಕೆಂದರೆ ತ್ರಯೋದಶಿಯ ತಿಥಿ ಈ ಸಂಜೆ ಸಮಯಕ್ಕೆ ಇರುತ್ತೆ. ಹಾಗಾಗಿ ಸೂರ್ಯಾಸ್ತಕ್ಕೆ 45 ನಿಮಿಷ ಮೊದಲು, ಸೂರ್ಯಾಸ್ತದ ನಂತರದ 45 ನಿಮಿಷ ಏನಿದೆ, ಈ ಅವಧಿ ಅತ್ಯಂತ ಪ್ರಶಸ್ತವಾಗಿರುವಂಥದ್ದು. ಈ ಸಂದರ್ಭದಲ್ಲಿ ನೀವು ಶಿವ ಪಾರ್ವತಿಯರನ್ನು ದರ್ಶನ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಅದರಲ್ಲೂ ಈ ಆಷಾಢ ಮಾಸದ ಈ ತ್ರಯೋದಶಿಯ ಸಂದರ್ಭದಲ್ಲಿ, ಪ್ರದೋಷ ವ್ರತದ ಸಂದರ್ಭದಲ್ಲಿ ಯಾರು ಅವಿವಾಹಿತರಿದ್ದೀರಿ ಅವರು ಶಿವಪಾರ್ವತಿಯರ ದರ್ಶನ ಮಾಡಿ. ಹಾಗೆ ವಿವಾಹಿತರಾಗಿದ್ದು ಸಾಂಸಾರಿಕವಾಗಿ ತೊಂದರೆ ತಾಪತ್ರಯಗಳಿದ್ರೆ, ಮನಸ್ತಾಪಗಳಿದ್ರೆ, ಭಿನ್ನಾಭಿಪ್ರಾಯಗಳಿದ್ರೆ, ಗಂಡ ಹೆಂಡತಿಯರ ಮಧ್ಯೆ ಒಂದು ತಿಳುವಳಿಕೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇದ್ದರೆ ಅಂಥವರು ಕೂಡ ಈ ದಿನ ಶಿವಾಲಯಕ್ಕೆ ಹೋಗಿ ಬನ್ನಿ. ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ಏಕೆಂದರೆ ಈ ದಿನ ಪ್ರದೋಷ ವ್ರತ ತುಂಬ ಪವರ್ಫುಲ್ ಆಗಿರುವಂಥದ್ದು. ಇನ್ನು ಈ ದಿನ ಜಯ ಪಾರ್ವತಿ ವ್ರತವನ್ನು ಆಚರಣೆ ಮಾಡುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಪಾರ್ವತಿ ದುಷ್ಟ ಶಕ್ತಿಗಳ ವಿರುದ್ಧವಾಗಿ ಹೋರಾಡಿ ಸಂಹಾರ ಮಾಡಲಿಕ್ಕಾಗಿ ಬೇರೆ ಬೇರೆ ರೂಪಗಳನ್ನು ತಾಳಿದ್ದಾಗಿದೆ. ಅಂದರೆ ದುರ್ಗೆ, ಚಾಮುಂಡೇಶ್ವರಿ, ಕಾಳಿ, ಮಹಾಕಾಳಿ, ಭದ್ರಕಾಳಿ ಇತ್ಯಾದಿ ರೂಪಗಳು. ಹಾಗಾಗಿ ಈ ದಿನ ಪಾರ್ವತಿಯನ್ನು ಆರಾಧನೆ ಮಾಡಿದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ. ನಿಮ್ಮಲ್ಲಿರುವಂಥ ಒಂದು ದುಷ್ಟತನ ನಿವಾರಣೆಯಾಗುತ್ತೆ. ನಿಮ್ಮನ್ನು ಕಾಡ್ತಾ ಇರುವಂಥ ದುಷ್ಟಶಕ್ತಿಗಳಾಗಲಿ, ಹಿತಶತ್ರುಗಳಾಗಲಿ, ಯಾವುದೇ ರೀತಿಯ ಬಾಧೆಗಳಾಗಲಿ ನಿಮ್ಮನ್ನು ತೊಂದರೆ ಮಾಡಲ್ಲ. ಹಾಗಾಗಿ ಸುರಕ್ಷಿತವಾಗಿ ಕ್ಷೇಮವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಜಯ ಪಾರ್ವತಿ ವ್ರತವನ್ನು ಈ ದಿನ ಅನುಸರಣೆ ಮಾಡಿ ಪಾರ್ವತಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಕೂಡ ಇರುವಂಥದ್ದು. ಏಕೆಂದರೆ ಈ ದಿನ ಭಾನುವಾರ ಇದೆ, ಜೊತೆಗೆ ಮೂಲ ನಕ್ಷತ್ರ. ಹಾಗಾಗಿ ಈ ದಿನ ಬೆಳಿಗ್ಗೆ 8:18 ನಾಳೆ ಬೆಳಿಗ್ಗೆ ಸೂರ್ಯೋದಯ ಆಗತ್ತಲ್ಲ, ಬೆಳಿಗ್ಗೆ 6:03 ಕೂಡ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ಸಂದರ್ಭ. ಹಾಗಾಗಿ ಈ ದಿನ ಶುಭ ಕಾರ್ಯಗಳ ಬಗ್ಗೆ ಆಗಲಿ ಅಥವಾ ಶುಭ ಕಾರ್ಯಗಳನ್ನು ಮುಂದೆ ಆರಂಭ ಮಾಡಬೇಕು ಅನ್ನುವಂಥದ್ರ ಸಂಕಲ್ಪವನ್ನಾಗಲಿ, ಇನ್ನು ತೀರ್ಥಯಾತ್ರೆ ಮಾಡುವಂಥದ್ದು, ಯಾವುದೇ ರೀತಿಯ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು, ಇದಕ್ಕೆಲ್ಲ ಕೂಡ ಸರ್ವಾರ್ಥ ಸಿದ್ಧಿಯೋಗ ತುಂಬ ಅನುಕೂಲವನ್ನು ತರುತ್ತೆ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನದಿಂದ ಶನಿ ವಕ್ರಾರಂಭವನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿ ಈಗಾಗಲೇ ಶನಿ ಮೀನ ರಾಶಿಯಲ್ಲಿ ಇರುವಂತಹ ಸಂದರ್ಭ. ಅದರಲ್ಲೂ ರೇವತಿ ನಕ್ಷತ್ರ 2ನೇ ಪಾದದಲ್ಲಿ ಶನಿ ವಕ್ರಗತಿಯಲ್ಲಿ ಚಲನೆ ಮಾಡ್ತಾ ಇದ್ದಾನೆ. ಹಾಗಾಗಿ ಈ 12 ರಾಶಿಯವರ ಮೇಲೆ ಶನಿಯಿಂದ ಆಗುವಂತಹ ಫಲಾಫಲಗಳು ಬಹಳ ವಿಶೇಷ ವ್ಯತ್ಯಾಸದಿಂದ ಕೂಡಿರುವಂಥದ್ದಾಗತ್ತೆ. ಅದರ ಬಗ್ಗೆ ಕೂಡ ನಾವು ಕೆಲವು ಮಾಹಿತಿಗಳನ್ನು ನೋಡೋಣ. ಅಂದರೆ ಯಾವ ಯಾವ ರಾಶಿಯವರಿಗೆ ಈ ಶನಿಯ ವಕ್ರಗತಿಯ ಚಲನೆಯಿಂದ ಯಾವ ರೀತಿಯ ಫಲಾಫಲಗಳಿದೆ ಅನ್ನುವಂಥ ಒಂದು ವಿಚಾರವನ್ನು. ಹಾಗೆ ಈ ಶನಿ ಆಗಲಿ ನವಗ್ರಹಗಳಾಗಲಿ ನಿಮ್ಮ ಪಾಲಿಗೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಸಪೋರ್ಟಿವ್ ಆಗಿರಬೇಕು ಅಂದರೆ ಈ ದಿನ ಭಾನುವಾರದ ದಿನ ವಿಶೇಷವಾಗಿ ಈ ಗ್ರಹಗಳ ರಾಜನಾದಂತಹ ರವಿಯನ್ನು ಆರಾಧನೆ ಮಾಡಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ, ರವಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತಂದು ಅರ್ಘ್ಯವನ್ನು ಸಮರ್ಪಣೆ ಮಾಡಿ, ತುಂಬ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ನವಗ್ರಹಗಳನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳುವಂಥದ್ದು, ನವಗ್ರಹ ಸ್ತೋತ್ರ ಹೇಳ್ಕೊಳ್ಳುವಂಥದ್ದನ್ನು ಕೂಡ ಮಾಡಿ ಒಳ್ಳೆಯ ಫಲ ನಿಮ್ಮದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಶನಿಯ ವಕ್ರ ಸಂಚಾರದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಹಿಮ್ಮುಖ ಚಲನೆಯನ್ನ ಅಂದ್ರೆ ವಕ್ರ ಸಂಚಾರವನ್ನು ಆರಂಭ ಮಾಡುವಂತ ಸಂದರ್ಭ. ಸರಿಸುಮಾರು 4 ತಿಂಗಳುಗಳ ಕಾಲ ಅಂದ್ರೆ 138 ದಿನಗಳ ಕಾಲ ಈ ಶನಿಯ ವಕ್ರ ಚಲನೆ ಮುಂದುವರಿಯುತ್ತೆ ಮೀನ ರಾಶಿಯಲ್ಲಿ. ಹಾಗಾಗಿ ಎಲ್ಲ 12 ರಾಶಿಗಳ ಮೇಲೆ ಹಣಕಾಸಿನ ವಿಚಾರದಲ್ಲಿ, ವೃತ್ತಿ ಜೀವನದಲ್ಲಿ, ಹಾಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ, ವೈವಾಹಿಕ ಜೀವನದಲ್ಲಿ, ಇನ್ನು ಮಾನಸಿಕ ವಿಚಾರಗಳಲ್ಲೂ ಕೂಡ ಪ್ರಮುಖ ಪ್ರಭಾವಗಳನ್ನು ಉಂಟು ಮಾಡುವಂಥವನು ಶನಿ. ಹಾಗಾಗಿ ಇಲ್ಲಿ ಈ ದಿನ ಬೆಳಿಗ್ಗೆ 1:25 ಶನಿಯ ವಕ್ರ ಚಲನೆ ಆರಂಭ ಆಗುತ್ತೆ. ಇಲ್ಲಿ ಶನಿ ಕರ್ಮ ಫಲದಾಯಕ, ಅಂದ್ರೆ ನಾವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಪ್ರತಿಫಲವನ್ನು ಕೊಡುವಂಥವನು ಶನಿ. ಹಾಗಾಗಿ ನಮ್ಮ ವೃತ್ತಿ, ನಮ್ಮ ಉದ್ಯೋಗ, ನಮ್ಮ ವ್ಯಾಪಾರ ವ್ಯವಹಾರ, ಹಣಕಾಸಿನ ವಿಚಾರಗಳು, ನಾವು ಮಾಡುವಂತಹ ದುಡಿಮೆ, ಇದೆಲ್ಲದಕ್ಕೂ ಕೂಡ ಶನಿಯೇ ಕರ್ಮ ಫಲವನ್ನು ಕೊಡುವಂಥವನು. ಹಾಗಾಗಿ ಶನಿಯೇ ವಕ್ರಗತಿಯಲ್ಲಿ ಚಲನೆ ಮಾಡ್ತಾ ಇದ್ರೆ ಇದರಿಂದ ಪರಿಣಾಮಗಳು ಬಹಳ ವ್ಯತಿರಿಕ್ತವಾಗಿರುವಂಥದ್ದು ಇದೆ. ಅದರಲ್ಲೂ ಕೆಲವೊಂದು ರಾಶಿಯವರು ವಿಶೇಷವಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ, ತುಂಬ ತಾಳ್ಮೆಯಿಂದನೇ ಇರಬೇಕಾಗತ್ತೆ. ಹಾಗಾಗಿ ವ್ಯಕ್ತಿಗಳ ಹಿಂದಿನ ಕರ್ಮದ ಫಲವನ್ನು, ಹಾಗೆ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ತರುವಂತಹ ಸಂದರ್ಭ ಈ ಶನಿಯ ವಕ್ರ ಚಲನೆಯಿಂದ ಆಗುವಂಥದ್ದು. ಹಾಗೆ ಕೆಲವು ರಾಶಿಯವರಿಗೆ ಈ ವಕ್ರ ಸಂಚಾರದಿಂದ
ಹಣಕಾಸಿನ ಲಾಭಗಳು ಉಂಟಾಗುತ್ತೆ, ಹೊಸ ಅವಕಾಶಗಳು ಸಿಕ್ಕತ್ತೆ. ಯಾರು ಉದ್ಯೋಗವನ್ನು ಬಯಸ್ತಾ ಇದ್ದೀರಿ, ಯಾರು ಕೆಲಸದಲ್ಲಿ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ, ಅಂಥವ್ರಿಗೆ ಒಳ್ಳೆಯ ಫಲಗಳು ಕೂಡ ಸಿಕ್ಕುವಂಥದ್ದು ಇದೆ. ಆದರೆ ಕೆಲವು ರಾಶಿಯವರು ತುಂಬ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಏಕೆಂದರೆ ಮಾನಸಿಕ ಒತ್ತಡವನ್ನು ತರುವಂಥ ಸಂದರ್ಭಗಳಿರುತ್ತೆ. ನಿಮ್ಮ ಕೆಲಸದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಒಂದು ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಬರುತ್ತೆ. ಕೆಲಸದಲ್ಲಿ ಅಡಚಣೆಗಳು ಉಂಟಾಗುವಂಥದ್ದಿದೆ. ಕೆಲವರಿಗೆ ವರ್ಗಾವಣೆ, ಅದು ಒಂದು ರೀತಿಯಲ್ಲಿ ಪನಿಷ್ಮೆಂಟ್ ರೀತಿಯಲ್ಲಿ ಇರುವಂಥದ್ದು. ಕೆಲವರು ಕೆಲಸವನ್ನು ಕಳ್ಕೊಳ್ಳುವಂಥ ಸಂದರ್ಭ ಇದೆ. ಕೆಲವು ಸರ್ಕಾರಿ ನೌಕರರು ಅಮಾನತ್ತಾಗುವಂಥ ಸಂದರ್ಭ ಇರುತ್ತೆ. ಹಾಗೆ ಕೆಲಸದಲ್ಲಿ ಹಿನ್ನಡೆ, ಒಂದು ಸ್ಟೆಪ್ ಡೌನ್ ಆಗುವಂಥದ್ದು, ಹಿಂಬಡ್ತಿ ಪಡ್ಕೊಳ್ಳುವಂಥದ್ದು ಇತ್ಯಾದಿ ಅವಘಡಗಳು ಕೂಡ ಈ ಶನಿಯ ಕಾಟದ ಪ್ರಭಾವದಿಂದ ಜಾಸ್ತಿ ಆಗುವಂಥದ್ದು ಇರುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ, ಬಹಳ ತಾಳ್ಮೆಯಿಂದ ಈ ಸಂದರ್ಭವನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಈ ಶನಿಯ ಈ ವಕ್ರ ಚಲನೆ ಏನಿದೆ ಅದು ಕೆಲವು ರಾಶಿಯವರಿಗೆ ಹೊಸತನ್ನ ತರುವಂಥದ್ದು ಕೂಡ ಇದೆ. ಹಾಗಾಗಿ ಅದೃಷ್ಟದ ಬಾಗಿಲನ್ನು ತೆರ್ಕೊಳ್ಳುವಂತಹ ಸಂದರ್ಭ ಈ ಶನಿಯ ವಕ್ರ ಚಲನೆಯಿಂದ ಆಗುತ್ತೆ. ಹಣಕಾಸಿನ ಸ್ಥಿತಿ ಉತ್ತಮವಾದಾಗ ಅಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥದ್ದು, ವಾಹನ ಖರೀದಿ ಇರ್ಬೋದು, ಅಥವಾ ಮನೆಯನ್ನು ನಿರ್ಮಾಣ ಮಾಡುವಂಥದ್ದು, ಮನೆಯನ್ನು ಕಟ್ಟುವಂಥದ್ದು, ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣಕಾಸಿನ ನೆರವನ್ನು ಕೊಡುವಂಥದ್ದು, ಇಂತಹ ಉತ್ತಮ ಸಾಧನೆಗಳನ್ನು ಮಾಡುವಂಥ ಅವಕಾಶಗಳು ಕೂಡ ಇಲ್ಲಿ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಬಹಳ ವಿಶೇಷವಾಗಿ ಈ ಶನಿಯಿಂದ ನಾವು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು ಕೆಲವು ರಾಶಿಯವರು ಮಾತ್ರ. ಅದರಲ್ಲೂ ಈ ಶನಿಯ ಫಲಗಳು ಅಷ್ಟು ಬೇಗ ಸಿಕ್ಕಲ್ಲ. ಏಕೆಂದರೆ ಶನಿ ನಿಧಾನವಾಗಿ ಚಲಿಸುವಂತಹ ಗ್ರಹ, ಅದರಲ್ಲೂ ಹಿಮ್ಮುಖ ಚಲನೆ ಇರೋದರಿಂದ ಕೆಲವೊಂದು ಬದಲಾವಣೆಗಳು, ದೀರ್ಘಕಾಲಿಕ ಬದಲಾವಣೆಗಳು ಕೂಡ ಆಗಿರುವಂಥ ಸಂದರ್ಭ ಇದೆ. ಹಾಗಾಗಿ ಇಲ್ಲಿ 12 ರಾಶಿಯವರ ಫಲಾಫಲಗಳು ಹೇಗಿರುತ್ತೆ ಅಂದರೆ, ಮೊದಲನೇದಾಗಿ ಮೇಷರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಶನಿ ವಕ್ರಿ ಆಗ್ತಾ ಇದ್ದಾನೆ, ಹಿಮ್ಮುಖವಾಗಿ ಚಲಿಸ್ತಾ ಇದ್ದಾನೆ. ಅದರಲ್ಲೂ ಮೇಷರಾಶಿಯವರಿಗೆ ಸಾಡೆ ಸಾತಿಯ ಪ್ರಭಾವ ಹೆಚ್ಚಾಗಿ ಇರುವಂಥದ್ದು. ಇಲ್ಲಿ ಮುಂದಿನ ವರ್ಷದಲ್ಲಿ ಶನಿಯೇ ಮೇಷರಾಶಿಗೆ ಪ್ರವೇಶ ಮಾಡ್ತಾ ಇರುವಂತಹ ಸಂದರ್ಭ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ಶನಿಯ ವಕ್ರಗತಿಯ ಚಲನೆಯಿಂದ ಸ್ವಲ್ಪ ಮಾನಸಿಕ ಒತ್ತಡಗಳು ಇಲ್ಲದಂತಾಗತ್ತೆ. ಅಂದರೆ ಬಹಳ ವಿಶೇಷವಾದಂತಹ ಫಲಗಳನ್ನು, ಈ ಮನಸ್ಸಿಗೆ ಸಂಬಂಧಪಟ್ಟಂತಹ ಚಿಂತೆ ಅಥವಾ ಒತ್ತಡಗಳಿದ್ದರೆ ಅದು ದೂರ ಆಗುತ್ತೆ. ಹಾಗೆ ಈ ಒಂದು ಅವಧಿಯಲ್ಲಿ ನಿಮಗೆ ಪ್ರಯಾಣ ಶುಭವನ್ನು ತರುತ್ತೆ. ಒಳ್ಳೆಯ ಯೋಜನೆಗಳನ್ನು ರೂಪಿಸುವಂಥವ್ರಿಗೆ ಉತ್ತಮ ಅವಕಾಶಗಳು ಕೂಡ ಸಿಕ್ಕುವಂಥದ್ದು ಇದೆ. ನಿಮ್ಮ ಆರೋಗ್ಯ ಸುಧಾರಣೆಯಾಗುತ್ತೆ. ಜೊತೆಗೆ ಈ ಭಾವನಾತ್ಮಕವಾಗಿ ನೀವು ಒಂಟಿತನವನ್ನು ಅನುಭವಿಸುವಂಥ ಸಂದರ್ಭಗಳು ಆಗಾಗ್ಗೆ ಬರಬಹುದು. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಈ ಸಂದರ್ಭದಲ್ಲಿ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ವೃಷಭ ರಾಶಿಯವರಿಗೆ 11ರಲ್ಲಿ ಶನಿಯ ವಕ್ರಚಲನೆ ಆಗ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ 11ನೇ ಮನೆ ಅಂತ ಹೇಳಿದ್ರೆ ಲಾಭದ ಮನೆ. ಹಾಗಾಗಿ ಆಕಸ್ಮಿಕವಾಗಿ ಲಾಭವನ್ನು ಪಡ್ಕೊಳ್ಳುವಂಥ ಸಂದರ್ಭಗಳು ತುಂಬ ಇರುತ್ತೆ. ಆದರೆ ನಿಮಗೆ ನಿಧಾನವಾಗಿ ಲಾಭ ಸಿಕ್ಕತ್ತೆ. ಅದರಿಂದ ತಾಳ್ಮೆಯಿಂದ ಕೆಲಸ ಕಾರ್ಯಗಳಲ್ಲಿ ನೀವು ಇನ್ವಾಲ್ವ್ ಆಗಬೇಕಾಗತ್ತೆ. ಈ ದಿನವೇ ಕೆಲಸ ಮಾಡಿ, ಈ ದಿನವೇ ನಿಮಗೆ ಫಲಿತಾಂಶ ಬರಲಿ, ಲಾಭ ಬರಲಿ ಅಂತ ಹೇಳಿ ನಿರೀಕ್ಷೆ ಮಾಡಬಾರ್ದು. ಆ ಲಾಭ ಬರಲಿಕ್ಕೂ ಕೂಡ ತನ್ನದೇ ಆದಂಥ ಒಂದು ಕಾಲವನ್ನು, ಸಮಯವನ್ನು ನೀವು ಕೊಡಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆ ಬೇಕಾಗತ್ತೆ ನಿಮಗೆ. ಇನ್ನು ನೀವು ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ನಿಮಗೆ ಸಂಪೂರ್ಣವಾದಂಥ ಒಂದು ಬೆಂಬಲ ಸಿಕ್ಕತ್ತೆ, ಸಂಪೂರ್ಣವಾದಂತಹ ಒಂದು ಮಾರ್ಗದರ್ಶನ ಇದೆ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಲಿಕ್ಕೆ ಸಾಧ್ಯ ಇದೆ. ಆತ್ಮವಿಶ್ವಾಸ ತುಂಬ ಚೆನ್ನಾಗಿರುತ್ತೆ ಈ ಸಂದರ್ಭ. ಆರೋಗ್ಯ ವಿಚಾರದಲ್ಲೂ ಕೂಡ ನಿಮಗೆ ಅನುಕೂಲತೆಗಳು ಇರುತ್ತೆ. ಏಕೆಂದರೆ ವೈದ್ಯರಾಗಲಿ, ಔಷಧೋಪಚಾರಗಳಾಗಲಿ ಕಾಲಕಾಲಕ್ಕೆ ಸಿಕ್ಕತ್ತೆ. ಆದರೆ ಈ ಚರ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಉದ್ಯೋಗ ಸ್ಥಾನದಲ್ಲೇ ಶನಿಯ ಹಿಮ್ಮುಖ ಚಲನೆ ಆಗ್ತಾ ಇರುವಂಥ ಸಂದರ್ಭ. ಹಾಗಾಗಿ ಈ ಸಂದರ್ಭ ನಿಮಗೆ ಒಂದು ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತೆ. ನಿಮ್ಮ ಕೆಲಸದಲ್ಲಿ, ಕಾರ್ಯದಲ್ಲಿ ಗೌರವ ಸ್ಥಾನಮಾನಗಳು ಸಿಕ್ಕುವಂಥದ್ದು, ಅಲ್ಲಿ ಒಂದು ನಾಯಕನ ಒಂದು ಸ್ಥಾನ ನಿಮಗೆ ಸಿಕ್ಕತ್ತೆ. ಜೊತೆಗೆ ಈ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅಥವಾ ನಿಮ್ಮ ಉದ್ಯೋಗದಲ್ಲಿ ಇದ್ದಂತಹ ಅಡೆತಡೆಗಳಾಗಲಿ, ಅನಿಶ್ಚಿತತೆಗಳು ಕೂಡ ನಿವಾರಣೆಯಾಗುತ್ತೆ. ಆದರೆ ನಿಮಗೆ ಹೆಚ್ಚು ನಷ್ಟ ಏನೂ ಉಂಟಾಗಲ್ಲ. ಆದರೆ ಹಣದ ಉಳಿತಾಯ ಮಾತ್ರ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ನೀವು ಅಪೂರ್ಣವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯ ಪ್ರತಿಫಲ ನಿಮಗೆ ಸಿಕ್ಕತ್ತೆ. ಆದರೆ ನಿಮ್ಮ ಮಾತಿನಿಂದ ಸ್ವಲ್ಪ ಅನಾನುಕೂಲತೆಗಳು ಉಂಟಾಗಬಹುದು, ಸ್ವಲ್ಪ ಜಾಗ್ರತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ
9ರಲ್ಲಿ ಶನಿಯ ವಕ್ರಚಲನೆ ಆಗ್ತಾ ಇರುವಂಥದ್ದು. ಇದು ನಿಮಗೆ ಸ್ವಲ್ಪ ಮಿಶ್ರ ಫಲವನ್ನು ತರುವಂಥ ಸಂದರ್ಭ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ನಂಬಿಕೆ ಬೇಕು. ನಿಮ್ಮ ಆತ್ಮವಿಶ್ವಾಸ ಎಷ್ಟಿದೆ ಅದನ್ನು ಮೊದಲು ನಂಬಬೇಕು. ಯಾಕೆಂದರೆ ನಿಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅದನ್ನು ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಹಾಗೆ ಈ ಪ್ರಯತ್ನ ಏನಿದೆ ಅದು ಯಶಸ್ಸು ಸಿಕ್ಕುವವರೆಗೂ ಕೂಡ ಮುಂದುವರಿಸ್ತಾನೆ ಇರಬೇಕು. ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕು. ಕೆಲಸ ಆರಂಭ ಮಾಡಿ ಅದು ಫಲ ಸಿಕ್ಕಲಿಲ್ಲ ಅಥವಾ ನಿಮ್ಮ ನಿರೀಕ್ಷೆಯಂತೆ ಅದು ಮುಂದುವರಿಲಿಲ್ಲ ಅಂದರೆ ಅದನ್ನು ಅಲ್ಲಿಗೆ ಬಿಡುವಂಥದ್ದಲ್ಲ. ಅದನ್ನು ಯಾವುದೇ ರೀತಿಯಿಂದಲಾದರೂ ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿದ್ರೆ ಮುಂದೆ ಫಲ ಸಿಕ್ಕತ್ತೆ. ಆದರೆ ಈ ಸಂದರ್ಭ ನಿಮಗೆ ಮಾನಸಿಕವಾಗಿ ಸ್ವಲ್ಪ ಜರ್ಜರಿತರಾಗುವಂಥದ್ದು, ಮಾನಸಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಅದರಲ್ಲೂ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದೃಷ್ಟವನ್ನು ಹೆಚ್ಚು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ, ಜಾಗ್ರತೆಯಿಂದ ಇರಿ. ಇನ್ನು ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಶನಿಯ ಹಿಮ್ಮುಖ ಸಂಚಾರ ಆಗ್ತಾ ಇರುವಂಥದ್ದು. ಹಾಗಾಗಿ ನಿಮ್ಮ ಆರೋಗ್ಯದಲ್ಲೂ ಕೂಡ ಹಠಾತ್ ಬದಲಾವಣೆಗಳಾಗತ್ತೆ. ಪ್ರಯಾಣದ ಸಂದರ್ಭ ಸ್ವಲ್ಪ ಅವಘಡಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡುವಂಥದ್ದು ಉತ್ತಮ. ಇನ್ನು ಕೆಲವು ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಅಸಹಜವಾದಂತಹ ಬೆಳವಣಿಗೆಗಳು ಆಗುತ್ತೆ. ಅಂದರೆ ಅನ್ಯಾಚುರಲ್ ಆಗಿರುವಂತಹ ಕೆಲವೊಂದು ಡೆವಲಪ್ಮೆಂಟ್ಸ್ ಆಗುವಂಥದ್ದು. ಎಲ್ಲದಕ್ಕೂ ಕೂಡ ನೀವು ಸಿದ್ಧರಾಗಬೇಕಾಗತ್ತೆ. ಅದಕ್ಕಾಗಿ ಸ್ವಲ್ಪ ಆತ್ಮವಿಶ್ವಾಸ ಇರಲಿ, ಧೈರ್ಯ ಇರಲಿ. ಹಾಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನೀವು ಸಂಬಂಧಪಟ್ಟವರನ್ನು ಕನ್ಸಲ್ಟ್ ಮಾಡೇನೆ ನಿರ್ಧರಿಸಬೇಕಾಗತ್ತೆ. ಹಾಗಾಗಿ ಆತುರವಾಗಿ ಕೆಲಸ ಮಾಡುವಂಥದ್ದು, ಕೋಪ ಮಾಡಿಕೊಳ್ಳುವಂಥದ್ದು, ಅಗ್ರೆಸಿವ್ ನೇಚರ್ ಇರುವಂಥದ್ದು, ಇದನ್ನೆಲ್ಲ ನೀವು ಸ್ವಲ್ಪ ಹೊಂದಾಣಿಕೆಯ ಮೂಲಕವೇ ಮುಂದುವರಿಸಬೇಕಾಗತ್ತೆ. ಹಾಗಾಗಿ ನೀವು ಸಹನೆಯಿಂದ ಇರುವಂಥದ್ದು ಉತ್ತಮ. ಇನ್ನು 7ನೇ ಮನೆ ಅಂತ ಹೇಳಿದ್ರೆ ಇಲ್ಲಿ ವಿವಾಹಕ್ಕೆ, ಪಾಲುದಾರಿಕೆಗೆ ಮತ್ತು ಸಾಮಾಜಿಕ ಸಂಬಂಧಗಳಿಗೆ ಸಂಬಂಧಪಟ್ಟಂತಹ ಮನೆ ಇದು. ಈ 7ನೇ ಮನೆ ಇಲ್ಲಿ ಕನ್ಯಾ ರಾಶಿಯವರಿಗೆ 7ನೇ ಮನೆಯಲ್ಲಿ ಶನಿಯ ವಕ್ರ ಸಂಚಾರ ಆಗ್ತಾ ಇರುವಂತಹ ಸಂದರ್ಭ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ವೈವಾಹಿಕ ಜೀವನದಲ್ಲಿ ಇರುವಂಥವರು ಸ್ವಲ್ಪ ಮನಸ್ತಾಪಗಳಾಗುವಂಥದ್ದಿದೆ, ಜಾಗ್ರತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ಸಂದರ್ಭ ಸ್ವಲ್ಪ ಒತ್ತಡಗಳು ಉಂಟಾಗುತ್ತೆ. ಜೊತೆಗೆ ಅವಮಾನಗಳಾಗುವಂಥ ಪ್ರಸಂಗಗಳು ಕೂಡ ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಪಾಲುದಾರಿಕೆಯಲ್ಲಿ ಅಷ್ಟೊಂದು ಯಶಸ್ವಿಯಾಗಿ ಕೆಲಸಗಳು ನಡೆಯಲ್ಲ. ಅಲ್ಲಿ ಒಂದು ಸಂದೇಹ, ಅನುಮಾನ ಮೂಡುವಂಥದ್ದು ಇರುತ್ತೆ. ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಸಾಬೀತಾಗುವಂಥದ್ದಾಗತ್ತೆ, ಸ್ವಲ್ಪ ಜಾಗ್ರತೆ. ಹಾಗೆ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಕೂಡ ಸ್ವಲ್ಪ ಗಮನ ಕೊಡುವಂಥದ್ದು ಉತ್ತಮ. ಇನ್ನು ತುಲಾ ರಾಶಿಯವರಿಗೆ 6ನೇ ಮನೆಯಲ್ಲಿ ಶನಿಯ ಹಿಮ್ಮುಖ ಚಲನೆ ಆಗ್ತಾ ಇರುವಂತಹ ಸಂದರ್ಭ. ಇಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಂದ ನಿಮಗೆ ವಿಶೇಷವಾದಂತಹ ಫಲಗಳು ಸಿಕ್ಕಬೇಕು. ಏಕೆಂದರೆ ಈ ಶತ್ರುಗಳ ಕಾಟ ಜಾಸ್ತಿ ಇರುತ್ತೆ. 6ನೇ ಮನೆ ರೋಗಸ್ಥಾನ, ಶತ್ರುಸ್ಥಾನ, ಋಣಸ್ಥಾನ. ಇಲ್ಲಿ ಬಹಳ ವಿಶೇಷವಾಗಿ ನೀವು ಗಮನ ಇಟ್ಟು ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗೆ ಕಠಿಣ ಪರಿಶ್ರಮದಿಂದ ಮಾತ್ರ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ನಿಮ್ಮ ಪ್ರತಿಸ್ಪರ್ಧಿಗಳು ಅಥವಾ ನಿಮ್ಮ ಹಿತಶತ್ರುಗಳ ಕೈ ಮೇಲಾಗುವಂಥದ್ದಿದೆ. ಅವರು ಸಕ್ರಿಯರಾಗ್ಬಿಡ್ತಾರೆ, ಅವರು ತುಂಬ ಆಕ್ಟಿವ್ ಆಗಿರ್ತಾರೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಇದ್ದಂಥ ಒಂದು ಒಳ್ಳೆಯ ವರ್ಚಸ್ಸು ಕಡಿಮೆ ಆಗುತ್ತೆ. ನಿಮ್ಮ ಹೆಸರಿಗೆ ಮುಸಿ ಬಳಿಯುವಂಥ ಪ್ರಯತ್ನ ಅವರು ಸಕ್ಸಸ್ ಆಗುವಂಥ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ರಕ್ತದ ಒತ್ತಡ ಇರುವಂಥವ್ರು, BP ಇರುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಈ ಸಂದರ್ಭದಲ್ಲಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಶನಿ ಹಿಮ್ಮುಖವಾಗಿ ಚಲಿಸ್ತಾ ಇರುವಂಥವನು. 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ. ಅದರಲ್ಲೂ ಮಕ್ಕಳ ವಿಚಾರದಲ್ಲಿ ಮಕ್ಕಳ ಶಿಕ್ಷಣ, ಆರೋಗ್ಯ, ಅವರ ವೈವಾಹಿಕ ಬದುಕು, ಅವರ ಉದ್ಯೋಗ, ಇದರ ಕಡೆ ನಿಮ್ಮ ಯೋಚನೆಗಳು ಜಾಸ್ತಿ ಆಗುವಂಥ ಸಂದರ್ಭ ಇರುತ್ತೆ. ಹಾಗೆ ಮಕ್ಕಳ ವಿಚಾರವಾಗಿ ಯಾವುದೇ ನೀವು ತೀರ್ಮಾನವನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ತುಂಬ ಜಾಗೃತರಾಗಿ ಇರಬೇಕಾಗತ್ತೆ. ಸಂಬಂಧಪಟ್ಟವರ ಜೊತೆಯಲ್ಲೇ ನೀವು ತೀರ್ಮಾನವನ್ನು ಕೈಗೊಳ್ಳಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟದ ಸಮಯ ಇದು. ಏಕಾಗ್ರತೆಗೆ ಭಂಗ ಬರುವಂಥದ್ದು, ಹಾಗೆ ಡಿಸ್ಟ್ರಾಕ್ಷನ್ ಜಾಸ್ತಿ ಇದೆ. ಇದರಿಂದ ಕೆಟ್ಟ ಸ್ನೇಹಿತರ ಸಹವಾಸ ಮಾಡಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಕೆಟ್ಟ ಹೆಸರನ್ನು ತರುವಂಥ ಸಾಧ್ಯತೆಗಳು ಇರುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ನಿಮ್ಮ ಮಾತಿನಲ್ಲಿ ತುಂಬ ವಿಶ್ವಾಸ ಇರಲಿ. ಮಾತಿನಿಂದ ಅನರ್ಥಗಳಾಗುತ್ತೆ, ಹಾಗಾಗಿ ನಿಮ್ಮ ಮಾತನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ 4ರ ಸ್ಥಾನದಲ್ಲಿ ಶನಿಯ ಹಿಮ್ಮುಖ ಚಲನೆ ಆಗ್ತಾ ಇರುವಂಥ ಸಂದರ್ಭ. ಇಲ್ಲಿ 4ನೇ ಮನೆ ತಾಯಿಯವರನ್ನು ಸೂಚಿಸುವಂಥದ್ದು, ಕುಟುಂಬವನ್ನು, ವಾಹನವನ್ನು. ಈ
ಮನೆ ಸಂಬಂಧ ಹೊಂದಿರುವಂಥದ್ದು. ಹಾಗಾಗಿ ಈ ಶನಿಯ ಹಿಮ್ಮುಖ ಚಲನೆಯಿಂದ ಕುಟುಂಬ ಜೀವನದಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಮನೆಯ ದುರಸ್ತಿ ಆಗಲಿ, ಮನೆಗಾಗಿ ನೀವು ಖರ್ಚು ಮಾಡುವಂಥದ್ದಾಗಲಿ ಹೆಚ್ಚಾಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ವಾಹನವನ್ನು ಚಲಾಯಿಸುವಂಥ ಸಂದರ್ಭದಲ್ಲಿ ಅಥವಾ ವಾಹನವನ್ನು ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಸಾಧ್ಯ ಆದಷ್ಟು ನಿಮ್ಮ ತಾಯಿಯವರಿಗೆ ಹೆಚ್ಚು ಸಹಾಯ ಮಾಡುವಂಥ ಒಂದು ಮನಸ್ಥಿತಿ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಮಕರ ರಾಶಿಯವರಿಗೆ 3ನೇ ಮನೆಯಲ್ಲಿ ಹಿಮ್ಮುಖ ಸಂಚಾರ ಆಗ್ತಾ ಇರುವಂಥದ್ದು. ಹಾಗಾಗಿ ಈ 3ನೇ ಮನೆ ನಿಮ್ಮ ಒಡ ಹುಟ್ಟಿದವರನ್ನ ಸಂಬಂಧವನ್ನು ಸೂಚಿಸುವಂಥದ್ದು. ಹಾಗಾಗಿ ಈ ಪಿತ್ರಾರ್ಜಿತವಾಗಿ ಬರಬೇಕಾದಂಥ ಆಸ್ತಿ ಪಾಸ್ತಿಗಳ ಬಗ್ಗೆ ಆಗಲಿ ಅಥವಾ ಒಡ ಹುಟ್ಟಿದವರ ಜೊತೆಯಲ್ಲಿ ನಿಮ್ಮ ವ್ಯವಹಾರಗಳಾಗಲಿ ಸ್ವಲ್ಪ ಉತ್ತಮ ರೀತಿಯಲ್ಲಿದ್ದರೆ ಫಲಿತಾಂಶ ಚೆನ್ನಾಗಿರುತ್ತೆ. ಹಾಗೆ ಈ ಸಹೋದರಿಯರ ಜೊತೆಯಾಗಲಿ ಸಹೋದರರ ಜೊತೆಯಲ್ಲಾಗಲಿ ವಾದ ವಿವಾದಗಳು ಆಗಬಾರ್ದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಗೌರವವನ್ನು ಕೊಟ್ಟು ತೆಗೆದುಕೊಳ್ಳುವಂಥ ಸಂದರ್ಭ ಇದು. ಹಾಗೆ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಕುಂಭರಾಶಿಯವರಿಗೆ ದ್ವಿತೀಯದಲ್ಲಿ ಈ ಶನಿಯ ಹಿಮ್ಮುಖ ಸಂಚಾರ ಆಗ್ತಾ ಇರುವಂಥದ್ದು. ಇಲ್ಲಿ 2ನೇ ಮನೆ ಧನಸ್ಥಾನ, ಹಣದ ಮನೆ, ಕುಟುಂಬ ಸ್ಥಾನ ಮತ್ತು ವಾಕ್ಸ್ಥಾನ ಕೂಡ. ಹಾಗಾಗಿ ಹಣವನ್ನು ಗಳಿಕೆ ಮಾಡೋದರಲ್ಲಿ ನೀವು ಹೆಚ್ಚು ಶ್ರಮ ಪಡ್ತೀರಿ. ಆದರೆ ಖರ್ಚು ಮಾಡುವಂಥ ಸಂದರ್ಭ, ಉಳಿತಾಯ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಹಿನ್ನಡೆ ಆಗುವಂಥ ಸಂಭವ ಇದೆ. ಅಂದರೆ ಅನಾವಶ್ಯಕವಾದಂಥ ಖರ್ಚುಗಳು ಹೆಚ್ಚಾಗುವಂಥದ್ದಿದೆ, ಸ್ವಲ್ಪ ಎಚ್ಚರಿಕೆ. ಇನ್ನು ಈ ಒಂದು ಸಂದರ್ಭದಲ್ಲೇ ನಿಮ್ಮ ಕುಟುಂಬದಲ್ಲಿ ಸಾಮರಸ್ಯ ಕಡಿಮೆ ಆಗತ್ತೆ. ಹಾಗಾಗಿ ಆ ಕುಟುಂಬಸ್ಥರ ಮಧ್ಯೆ ಯಾವುದೇ ರೀತಿಯ ವಾದ ವಿವಾದಗಳಾಗಬಾರ್ದು. ಹಾಗಾಗಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ದೊಡ್ಡ ಮಟ್ಟದ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಈ ಸಂದರ್ಭ ನಿಮಗೆ ಅಷ್ಟೊಂದು ಲಾಭವನ್ನು ತರ್ತಾ ಇಲ್ಲ. ಇನ್ನು ಮೀನರಾಶಿಯವರಿಗೆ ನಿಮ್ಮ ಲಗ್ನದ ಮನೆ ಅಂದರೆ ಮೊದಲ ಮನೆಯಲ್ಲೇ ಶನಿ ಹಿಮ್ಮುಖ ಚಲನೆಯನ್ನು ಮಾಡ್ತಾ ಇರುವಂಥವನು. ಹಾಗಾಗಿ ಇಲ್ಲಿ ನಿಮ್ಮ ಜೀವನದ ಮೇಲೆ, ನಿಮ್ಮ ಉದ್ಯೋಗದ ಮೇಲೆ, ಆರೋಗ್ಯದ ಮೇಲೆ ವಿಶೇಷವಾದಂಥ ಸಂಬಂಧವನ್ನು ಹೊಂದಿರುವಂಥ ಸಂದರ್ಭ ಇದು. ಹಾಗಾಗಿ ಶನಿಯಿಂದ ಸ್ವಲ್ಪ ಮಾನಸಿಕ ಒತ್ತಡಗಳು ಉಂಟಾಗುವಂಥ ಸಾಧ್ಯತೆ ಇದೆ. ದೈಹಿಕವಾಗಿ ಸ್ವಲ್ಪ ಬೇಗ ಬಳಲ್ತೀರಿ, ಸುಸ್ತಾಗ್ಬಿಡ್ತೀರಿ. ಹಾಗಾಗಿ ಪೌಷ್ಟಿಕ ಆಹಾರವನ್ನು ಪಡ್ಕೊಳ್ಳುವಂಥದ್ದಾಗಲಿ, ಇನ್ನು 3ನೇಯವರ ವಿಚಾರದಲ್ಲಿ ನೀವು ಮಧ್ಯಸ್ಥಿಕೆ ವಹಿಸುವಂಥದ್ದಾಗಲಿ, ಅವರ ವಿಚಾರದಲ್ಲಿ ಮೂಗು ತೂರಿಸುವಂಥದ್ದನ್ನಾಗಲಿ ಮಾಡಬಾರ್ದು. ಇನ್ನು ವಿಶೇಷವಾಗಿ ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಹಾಗೆ ಆಲಸ್ಯ ಏನಿದೆ, ಸೋಮಾರಿತನ, ಅದನ್ನು ಮೀರಿ ನೀವು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ಸಂದರ್ಭ ನೀವು ಕೆಲಸದಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸಿ, ಹಾಗೆ ನಿಮ್ಮ ವೈಯಕ್ತಿಕ ವಿಚಾರಗಳೇನಿದೆ, ನಿಮ್ಮ ಸುಖ ಶಾಂತಿ, ನಿಮ್ಮ ಆರೋಗ್ಯ, ಇದರ ಕಡೆ ತುಂಬ ಗಮನ ಹರಿಸಬೇಕಾಗಿರುವಂಥ ಅಗತ್ಯತೆ ಕೂಡ ಇದೆ. ಹಾಗಾಗಿ ಬಂಧುಗಳೇ, ಎಲ್ಲ 12 ರಾಶಿಯವರಿಗೂ ಕೂಡ ಶನಿಯ ವಕ್ರ ಚಲನೆಯಿಂದ ಕೆಲವೊಂದು ಲಾಭಗಳು ಕೂಡ ಇದೆ, ಕೆಲವೊಂದು ನಷ್ಟಗಳು ಕೂಡ ಉಂಟಾಗುವಂಥದ್ದಿದೆ. ಒಟ್ಟಾರೆ ಈ ಶನಿಯ ವಕ್ರ ಚಲನೆಯಲ್ಲಿರುವಂಥ ಸಂದರ್ಭದ 138 ದಿನಗಳೇನಿದೆ, ಇದರಲ್ಲಿ ಪ್ರತಿ ಮಂಗಳವಾರ ನೀವು ಆಂಜನೇಯನ ದರ್ಶನ ಮಾಡಿ, ಪ್ರತಿ ಸೋಮವಾರ ಈಶ್ವರನನ್ನ ಆರಾಧನೆ ಮಾಡಿ, ಶನಿವಾರದಂದು ನವಗ್ರಹಗಳ ದರ್ಶನ ಮಾಡ್ತಾ ಇರಿ, ಸ್ತೋತ್ರ ಹೇಳ್ಕೊಳ್ಳಿ. ಸಾಧ್ಯ ಆದರೆ ಎಲ್ಲಿಯಾದರೂ ಶನಿ ಶಾಂತಿ ಅನ್ನುವಂಥದ್ದು ನಡೀತಾ ಇದ್ರೆ ಅಲ್ಲಿ ನೀವು ಕೂಡ ಭಾಗವಹಿಸಿ ಈ ಶನಿಯ ಅವಕೃಪೆಯಿಂದ ತಪ್ಪಿಸಿಕೊಳ್ಳುವಂಥ ಒಂದು ಪ್ರಯತ್ನ. ಈಗಾಗಲೇ ನಾವು ಸಾಕಷ್ಟು ಪರಿಹಾರ ಕ್ರಮಗಳನ್ನು ಹೇಳ್ತಾ ಬಂದಿದ್ದೇವೆ, ಅದನ್ನು ನೀವು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನ ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಳ್ಳುವಂಥ ಸಂದರ್ಭ ಇದೆ. ಅದರಲ್ಲೂ ಈ ದಿನದ ಪ್ರಯಾಣದ ಸಂದರ್ಭ ನಿಮಗೆ ಸ್ವಲ್ಪ ಅವಘಡಗಳಾಗುವಂಥದ್ದು, ಅಚಾತುರ್ಯಗಳಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮಗೆ ಅತಿಯಾಗಿ ಬರುವಂಥ ಕೆಲವೊಂದು ಆಸೆಗಳೇನಿದೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನೀವು ಮಾಡಿಕೊಳ್ಳುವಂಥ ಒಂದು ಕೋಪ, ಮುಂಗೋಪ, ಇದು ಕೆಲವು ಅನರ್ಥಗಳನ್ನು ತಂದು ಕೊಡುವಂಥದ್ದು. ಹಾಗಾಗಿ ಸ್ವಲ್ಪ ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ನಕಾರಾತ್ಮಕ ಪ್ರಭಾವ ಇರುವಂಥ, ಈ ನೆಗೆಟಿವ್ ವೈಬ್ಸ್ ಇರುವಂಥ ವ್ಯಕ್ತಿಗಳಿಂದ ದೂರ ಇರುವಂಥದ್ದು ತುಂಬ ಅಗತ್ಯತೆ ಇದೆ. ಅಂಥವರ ಜೊತೆ ಈ ದಿನ ಸೇರಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಯಾವುದೇ ಒಂದು ಅಸಮಾಧಾನ ಇದ್ದರೂ ಕೂಡ ಅದನ್ನು ಮಾತಿನಿಂದ ಹೊರ ಹಾಕಬೇಡಿ.
ಏಕೆಂದರೆ ನಿಮ್ಮ ವ್ಯವಹಾರಗಳು ಕೆಡುವಂಥದ್ದು ನಿಮ್ಮ ಮಾತಿನಿಂದ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ವ್ಯವಹಾರ ಅದರಲ್ಲೂ ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ಕುಟುಂಬಸ್ಥರ ಒಂದು ಸಂಪರ್ಕವನ್ನು ಬೆಳೆಸ್ಕೊಂಡು ಅವರ ಸಲಹೆಯಂತೆ ಮುಂದುವರಿಯುವಂಥದ್ದು ಉತ್ತಮ. ಏಕೆಂದರೆ ವ್ಯವಹಾರದಲ್ಲಿ ನೀವಾಗಿ ಏಕಾಂಗಿಯಾಗಿ ಯಾವುದೇ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಹಾಗೆ ಈ ದಿನ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಕೂಡ ನಿರೀಕ್ಷೆ ಮಾಡಬೇಡಿ. ಏಕೆಂದರೆ ಈ ದಿನ ಲಾಭಕ್ಕಿಂತ ಖರ್ಚುಗಳೇ ಜಾಸ್ತಿ ಆಗುವಂಥದ್ದು. ಹಾಗೆ ಕೆಲವೊಂದು ಈ ಕೌಟುಂಬಿಕ ವ್ಯವಹಾರಗಳಲ್ಲೂ ಕೂಡ ಸಮಸ್ಯೆಗಳನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಅಭಿವೃದ್ಧಿ ನಿಮ್ಮ ಗುರಿ, ಇದರ ಕಡೆ ಹೆಚ್ಚು ಗಮನ ಇಟ್ಕೊಳ್ಳಿ. ಇನ್ನು ಯಾವುದೇ ವಿಚಾರವನ್ನು ಕೂಡ ತಲೆಗೆ ಹೆಚ್ಚು ಹಚ್ಕೊಳ್ಬೇಡಿ. ಇನ್ನು ವಿಶೇಷವಾಗಿ ಈ ದಿನ ಸ್ತ್ರೀಯರಿಗೆ ಸ್ವಲ್ಪ ಒತ್ತಡಗಳು ಮನೆಯಲ್ಲಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೌಟುಂಬಿಕ ವಿಚಾರಗಳು ಈ ದಿನ ನಿಮಗೆ ತಲೆನೋವು ತರಿಸುವಂಥದ್ದು ಸಮಸ್ಯೆ ಇದೆ, ಪರಿಹಾರ ಮಾತ್ರ ಸಿಕ್ಕಲ್ಲ. ಹಾಗಾಗಿ ಈ ದಿನ 3 ಹೊತ್ತು ಕೂಡ ಚಿಂತೆನೇ ಇರುವಂಥದ್ದು. ಹಾಗಾಗಿ ಈ ದಿನ ಸ್ವಲ್ಪ ಮನಃಶಾಂತಿಗೆ ಶರಣು ಹೋಗುವಂಥದ್ದು ಉತ್ತಮ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂಥ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ಈ ಮಾನಸಿಕ ದೃಷ್ಟಿಯಿಂದ ಉತ್ತಮವಾಗಿರುವಂಥ ದಿನ. ಮನಸ್ಸಿಗೆ ನೆಮ್ಮದಿ ಇದೆ. ಹಾಗೆ ಗೌರವ ಪೂಜ್ಯದ ಭಾವನೆಗೆ ನೀವು ಈ ದಿನ ವಿಶೇಷ ಒತ್ತನ್ನು ಕೊಡ್ತೀರಿ. ಅದಕ್ಕಾಗಿಯೇ ಈ ದಿನ ನೀವು ಗೌರವಕ್ಕೆ ಭಾಜನವಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನದ ವ್ಯವಹಾರದಿಂದ ಧನಾಗಮ ತುಂಬ ಅನುಕೂಲಕರವಾಗಿರುತ್ತೆ. ಜೊತೆಗೆ ಈ ದಿನ ನೀವು ಮಾಡುವಂಥ ಪ್ರಯಾಣ ಕೂಡ ನಿಮಗೆ ತುಂಬ ಲಾಭವನ್ನು ತರುತ್ತೆ. ಹಾಗೆ ಮನೆಯಲ್ಲಿರುವಂಥ ಹಿರಿಯರ ಒಂದು ಅನುಗ್ರಹ ಚೆನ್ನಾಗಿದೆ, ಅವರ ಸಲಹೆ ಇದೆ, ಸಹಕಾರ ಚೆನ್ನಾಗಿದೆ. ಜೊತೆಗೆ ಗುರು ಹಿರಿಯರ ಮಾರ್ಗದರ್ಶನ. ಈ ದಿನ ನೀವು ಗುರಿಯನ್ನು ತಲುಪಲಿಕ್ಕೆ ಕಷ್ಟಪಡುವಂಥ ಅಗತ್ಯತೆ ಇಲ್ಲ, ಸುಲಭವಾಗಿ ಕೆಲಸಗಳಾಗುವಂಥದ್ದು ಇದೆ. ಇನ್ನು ದಾಂಪತ್ಯದ ವಿಚಾರದಲ್ಲಿ ತೃಪ್ತಿದಾಯಕವಾದಂಥ ಬೆಳವಣಿಗೆ ಈ ದಿನ ಇರುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ಆಗುವಂಥ ಒಂದು ಒಳ್ಳೆಯ ಕಾರ್ಯ, ಶುಭ ಕಾರ್ಯ, ಇದರ ಕಡೆ ಕೂಡ ನೀವು ಹೆಚ್ಚು ಗಮನ ಕೊಡುವಂಥದ್ದು, ಅದರಲ್ಲಿ ಇನ್ವಾಲ್ವ್ ಆಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ತಡವಾಗಿ ಕೆಲಸಗಳು ಆರಂಭ ಆದರೂ ಕೂಡ ಅದು ಶಾಶ್ವತವಾದಂಥ ಫಲವನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಈ ದಿನ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಅನುಭವ, ನಿಮ್ಮ ಮೇಧಾವಿತನ, ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ ಈ ದಿನ ತುಂಬ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ತುಂಬ ಗಮನಾರ್ಹವಾಗಿರುವಂಥ ದಿನ. ಇನ್ನು ಈ ದಿನ ನಿಮ್ಮ ಸ್ನೇಹಿತರಿಂದ, ಬಂಧುಗಳಿಂದ ಕೂಡ ನಿಮಗೆ ಸಹಕಾರ ಸಿಕ್ಕುವಂಥ ಸಾಧ್ಯತೆ ತುಂಬ ಇದೆ. ಹಾಗೆ ನಿಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಲಿಕ್ಕೆ ಈ ದಿನ ಉತ್ತಮ ಅವಕಾಶಗಳಿರುತ್ತೆ. ಅದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆ, ನಿಮಗೆ ಉತ್ತಮ ಫಲಗಳು ಸಿಕ್ಕುವಂಥ ಸಂದರ್ಭ ಇದು. ಹಾಗೆ ಈ ದಿನದಲ್ಲಿ ನಿಮ್ಮ ಪ್ರಭಾವ ಎಷ್ಟಿದೆ, ನಿಮ್ಮ ಸಾಮರ್ಥ್ಯ ಎಷ್ಟಿದೆ, ಅದನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕತ್ತೆ. ಅಂಥ ಒಂದು ವೇದಿಕೆ ಈ ದಿನ ನಿಮಗೆ ಸೃಷ್ಟಿಯಾಗುವಂಥದ್ದು. ಇಂಥ ಪ್ರಯತ್ನದಲ್ಲಿ ಈ ದಿನ ನೀವು ತುಂಬ ಸಫಲರಾಗ್ತೀರಿ. ಹಾಗೆ ಈ ದಿನ ಅನಿರೀಕ್ಷಿತವಾಗಿ ಧನಾಗಮ ಇದ್ದರೂ ಕೂಡ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಆದಾಯ ಬಂತು, ಖರ್ಚಾಯಿತು ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮದಾಗಿರುತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ತುಂಬ ಸಾಮರಸ್ಯ ಇರುವಂಥ ಸಂದರ್ಭ ಇದೆ. ಅಂದರೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಮುಂದುವರಿಯುವಂಥ ಒಂದು ವಿಚಾರ ಮನಸ್ಸಿನಲ್ಲಿರುತ್ತೆ. ಇದರಿಂದ ನಿಮ್ಮ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ. ಹಾಗೆ ಹಣಕಾಸಿನ ತೊಂದರೆಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಇದೆ. ಎಲ್ಲಿಂದ ಹಣದ ನೆರವನ್ನು ಪಡ್ಕೊಳ್ಬೇಕು, ಸಾಲವನ್ನು ತರಬೇಕು, ಅಥವಾ ಆ ಒಂದು ವಿಚಾರದಲ್ಲಿ ನೀವು ಯಾವ ರೀತಿಯ ಒಂದು ಆಲ್ಟರ್ನೇಟ್ ದಾರಿಯನ್ನು ಹುಡ್ಕೊಳ್ಬೇಕು ಅನ್ನುವಂಥದ್ರಲ್ಲಿ ಈ ದಿನ ತುಂಬ ಆಸಕ್ತಿಯಿಂದ ಇರ್ತೀರಿ. ಒಟ್ಟಾರೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಕೂಡ ನಿಮಗೆ ತುಂಬ ಒಂದು ಆಸಕ್ತಿಯ ಜೊತೆಗೆ ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ಕೆಲಸಗಳು ಬಹಳ ವಿಶೇಷ ರೀತಿಯಲ್ಲಿ ಫಲಿತಾಂಶವನ್ನು ತರುತ್ತೆ ನಿಮಗೆ. ಇನ್ನು ಈ ದಿನ ಹೊಸಬರ ಪರಿಚಯ ಆಗುವಂಥದ್ದು ಕೂಡ ಇದೆ. ಅದು ಮುಂದೆ ನಿಮಗೆ ತುಂಬ ಸಹಾಯವನ್ನು ತಂದುಕೊಡುವಂಥದ್ದಾಗತ್ತೆ. ಆದರೆ
ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಪ್ರಾಮಾಣಿಕತೆಯಿಂದ ಇರುವಂಥದ್ದು. ಹಾಗೆ ಹೃದಯ ಹೇಳುವಂಥ ಮಾತನ್ನು ಕೇಳಬೇಕಾಗತ್ತೆ. ಮನಸ್ಸಿನಂತೆ ಈ ದಿನ ನಡ್ಕೊಳ್ಬೇಡಿ. ಏಕೆಂದರೆ ಮನಸ್ಸಿಗೆ ನೂರಾರು ರೀತಿಯ ಬಣ್ಣ ಬಣ್ಣದ ಆಸೆಗಳಿರುತ್ತೆ. ಆದರೆ ಹೃದಯ ಒಂದು ಪ್ರಾಮಾಣಿಕವಾದಂಥ ಆಸೆಯನ್ನು ಮಾತ್ರ ಸ್ಪಷ್ಟಪಡಿಸುತ್ತೆ. ಅದನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ತೆರೆದ ಮನಸ್ಸಿನಿಂದನೇ ಇರಿ. ಪೂರ್ವಾಗ್ರಹ ಬೇಡ, ಪ್ರಿಜುಡೀಸ್ ಅನ್ನುವಂಥದ್ದನ್ನು ಇಟ್ಕೊಳ್ಬೇಡಿ. ಹಾಗಾಗಿ ಮನಸ್ಸು ನಿರಾಳವಾಗತ್ತೆ. ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಉತ್ಸಾಹ ಇನ್ನೂ ಹೆಚ್ಚಾಗುತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಮಾತ್ರ ಸ್ವಲ್ಪ ಒತ್ತಡಗಳು. ಸಂಜೆ ಆಗ್ತಾ ಇದ್ದ ಹಾಗೆ ಈ ದಿನದ ಕೆಲಸಗಳಲ್ಲಿ ನಿಮಗೆ ಸುಗಮ ಅಂತ ಅನ್ನಿಸ್ಕೊಳ್ಳುತ್ತೆ. ಅಂದರೆ ಸರಿಯಾದ ಮಾರ್ಗದಲ್ಲಿ ಕೆಲಸಗಳನ್ನು ಆರಂಭ ಮಾಡಿದ್ದೇನೆ ಅನ್ನುವಂಥ ಒಂದು ರಿಯಲೈಸೇಷನ್ ನಿಮಗೆ ಮಧ್ಯಾಹ್ನದ ನಂತರದಲ್ಲಿ ಆಗುವಂಥದ್ದು. ಗ್ರಹಗತಿಗಳು ಈ ದಿನ ನಿಮಗೆ ಉತ್ತಮ ಸ್ಥಿತಿಯಲ್ಲಿ ಇರೋದರಿಂದ ಕೆಲಸ ಕಾರ್ಯಗಳನ್ನು ವಿಶೇಷವಾಗಿ ಆಯ್ಕೆ ಮಾಡ್ಕೊಳ್ತೀರಿ. ಹಾಗಾಗಿ ಈ ದಿನ ಕೆಲವೊಂದು ಪರಿಸ್ಥಿತಿಗಳು ಯಾವುದೇ ರೀತಿಯಲ್ಲಿ ನಿಮಗೆ ಒತ್ತಡದಿಂದ ಕೂಡಿದ್ರೂ ಕೂಡ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಇದೊಂದನ್ನು ಮಾತ್ರ ಈ ದಿನ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನೀವು ಬಯಸುವಂತಹ ಕೆಲಸ ಕಾರ್ಯಗಳು, ನಿಮ್ಮ ಉದ್ಯೋಗ ಅಥವಾ ಜವಾಬ್ದಾರಿ, ಅದೇ ನಿಮಗೆ ಒದಗಿ ಬರುವಂಥ ಒಂದು ಒಳ್ಳೆಯ ಅವಕಾಶ ಕೂಡ ಇದೆ. ಹಾಗಾಗಿ ಖುಷಿಯಿಂದ ಕೆಲಸ ಮಾಡುವಂಥ ಸನ್ನಿವೇಶ ನಿಮ್ಮದಾಗಿರುತ್ತೆ. ಆದರೆ ಈ ದಿನ ಸ್ತ್ರೀ ವರ್ಗದವರು ಮಾತ್ರ ನಿಮ್ಮ ಈ ಕೆಲಸದ ಶೈಲಿ ಏನಿದೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವಂಥ ಅಗತ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ಬದಲಾವಣೆಗೂ ಕೂಡ ಅವಕಾಶ ಇದೆ. ಹಾಗೆ ಈ ಬದಲಾದಂತಹ ಸನ್ನಿವೇಶಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಅವಕಾಶ ಕೂಡ ಹೆಚ್ಚಾಗೇ ಇರುತ್ತೆ. ಒಟ್ಟಾರೆ ಈ ದಿನ ನೀವು ಯಾವುದೇ ಸ್ಥಿತಿಯಲ್ಲಿರಲಿ, ಯಾವುದೇ ರೀತಿಯ ಕೆಲಸಗಳನ್ನು ಮಾಡ್ತಾ ಇರಿ, ನಿಮಗೆ ಒಳ್ಳೆಯದೇ ಆಗುತ್ತೆ. ಇನ್ನು ಈ ದಿನದಲ್ಲಿ ದೂರದೃಷ್ಟಿಯನ್ನು ಇಟ್ಟುಕೊಂಡು ಒಪ್ಪಂದವನ್ನು ಮಾಡಿಕೊಳ್ಬೇಕು ಅಥವಾ ಒಂದು ವಿಚಾರದಲ್ಲಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಇದು ಒಂದು ವಿಷನ್ ಇದ್ದರೆ ಮಾತ್ರ ಸಾಧ್ಯ. ಅಂಥ ಒಂದು ವಿಶೇಷವಾದಂಥ ದೂರದೃಷ್ಟಿಯನ್ನು ಇಟ್ಕೊಳ್ಬೇಕು ಈ ದಿನ. ಏಕೆಂದರೆ ಒಂದು ಗುರುತರವಾದಂಥ ಜವಾಬ್ದಾರಿ ಈ ದಿನ ನಿಮ್ಮ ಪಾಲಿಗೆ ಬರುವಂಥದ್ದಾಗತ್ತೆ. ಅದನ್ನು ನೀವು ಆ ಸಮಸ್ಯೆಯನ್ನು ನೀವು ಭೇದಿಸಬೇಕು ಅಂತ ಹೇಳಿದ್ರೆ ದೂರದೃಷ್ಟಿ ಬೇಕೇ ಬೇಕು. ಅದಕ್ಕಾಗಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಉತ್ತಮ. ಇನ್ನು ಈ ದಿನ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ. ಮನಸ್ಸನ್ನು ಸ್ವಲ್ಪ ತಾಳ್ಮೆಯಿಂದ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಭಕ್ತಿಯಿಂದ ಈ ದಿನ ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಚಂದ್ರ 4ರ ಸ್ಥಾನದಲ್ಲಿರ್ತಾನೆ. ಸಂಜೆಯ ಸಮಯಕ್ಕೆ 5ರ ಸ್ಥಾನಕ್ಕೆ ಬರ್ತಾನೆ. ಒಟ್ಟಾರೆ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥ ದಿನ. ಹಾಗೆ ನಿಮ್ಮ ಒಂದು ಪ್ರಗತಿಯ ವೇಗ ಸ್ವಲ್ಪ ಕುಂಠಿತವಾಗುವಂಥ ಸಾಧ್ಯತೆ ಇದೆ. ಕನ್ಸಿಸ್ಟೆನ್ಸಿ ಇರಲ್ಲ. ಏಕೆಂದರೆ ಈ ದಿನ ಮನಸ್ಸು ಕೂಡ ಸ್ವಲ್ಪ ಚಂಚಲವಾಗಿರುವಂಥದ್ದು. ಮೂರನೆಯವರ ವಿಚಾರದಲ್ಲಿ ಆಸಕ್ತಿ ಜಾಸ್ತಿ. ಹಾಗಾಗಿನೇ ಈ ದಿನ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳ ಬಗ್ಗೆ ಕೂಡ ನಿಮಗೆ ಅಷ್ಟಾಗಿ ಗಮನವೂ ಇಲ್ಲ, ಆಸಕ್ತಿನೂ ಇರಲ್ಲ. ಇನ್ನು ಈ ದಿನ ಹೊಗಳು ಭಟ್ಟರ ಮುಖಸ್ತುತಿಗೆ ಮರುಳಾಗುವಂಥ ಸಾಧ್ಯತೆ ಕೂಡ ಇದೆ. ನಿಮ್ಮನ್ನು ಯಾರು ಹೊಗಳ್ತಾರೆ ಅವರೇ ನಿಮಗೆ ಶ್ರೇಷ್ಠ, ಅವರೇ ನಿಮಗೆ ಮಿತ್ರರು ಅನ್ನುವಂಥ ಒಂದು ಭಾವನೆ ಇರುತ್ತೆ. ಆದರೆ ಆ ಹೊಗಳಿಕೆಯ ಹಿನ್ನೆಲೆಯಲ್ಲಿ ಏನಿದೆ, ಆ ಅಜೆಂಡಾ ಏನು, ಹಿಡನ್ ಅಜೆಂಡಾ, ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಮುಖಸ್ತುತಿಗೆ ಮರುಳಾಗಬೇಡಿ. ಇನ್ನು ಈ ದಿನ ನಿಮ್ಮನ್ನು ನಿಜವಾಗ್ಲೂ ಬೆಂಬಲಿಸುವಂಥವರು ನಿಮ್ಮ ಜೊತೆಯಲ್ಲಿದ್ದಾರೆ, ನಿಮ್ಮ ಕುಟುಂಬದಲ್ಲಿದ್ದಾರೆ, ನಿಮ್ಮ ಪ್ರೀತಿ ಪಾತ್ರರಿದ್ದಾರೆ. ಅಂಥವರನ್ನು ಈ ದಿನ ನೀವು ಗುರುತಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಆದರೆ ಕೆಲಸದ ಒತ್ತಡದಿಂದ ಅಂಥ ಕೆಲಸಗಳು ಈ ದಿನ ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ದೇಹ ಆಯಾಸ ಆಗಿದೆ, ಮನಸ್ಸಿಗೆ ನಿರಾಸೆ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ ದಿನ ನೀವು ಯಾವುದೇ ರೀತಿಯ ಪ್ರೋಗ್ರೆಸಿವ್ ಆಗಿರುವಂಥ ಕೆಲಸಗಳನ್ನು ಯೋಚನೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಹಾಗೆ ಈ ದಿನ ಸಹಾಯಕ ವರ್ಗದವರು, ಅಂದರೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವರಾಗಲಿ ಅಥವಾ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂತಹ ಸಹೋದ್ಯೋಗಿಗಳ ಬಗ್ಗೆ ಆಗಲಿ ಸ್ವಲ್ಪ ಎಚ್ಚರಿಕೆಯಿಂದ
ಇರಬೇಕಾಗತ್ತೆ. ಇಲ್ಲಿ ಮಾತಿನ ಚಕಮಕಿ ನಡೆಯುವಂಥ ಸಾಧ್ಯತೆ ಇದೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ವ್ಯಾಪಾರದಲ್ಲಿ, ವೃತ್ತಿಯಲ್ಲಿ ಒಂದು ಶ್ರದ್ಧೆಯನ್ನು ರೂಢಿಸ್ಕೊಳ್ಳುವಂಥದ್ದು, ಸಮಯ ಪ್ರಜ್ಞೆಯನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ಈ ದಿನ ಕೆಲವೊಂದು ನಿರ್ಬಂಧಗಳನ್ನು ತೆಗೆದುಹಾಕಲಿಕ್ಕೆ ಧೈರ್ಯದಿಂದ ಇರಬೇಕಾಗತ್ತೆ. ಧೈರ್ಯಂ ಸರ್ವತ್ರ ಸಾಧನಂ. ಹೀಗಾಗಿ ಧೈರ್ಯವನ್ನು ಮತ್ತು ಆತ್ಮವಿಶ್ವಾಸವನ್ನು ಈ ದಿನ ಗರಿಷ್ಠ ಮಟ್ಟದಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದ ಹಾಗೆ. ಅದರಿಂದ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ತೀರಿ. ಜೊತೆಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಜನರ ಜೊತೆ ಉತ್ತಮ ಸಂಪರ್ಕ ಕೂಡ ಇರುತ್ತೆ. ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಮಾತಿನಿಂದಲೇ ಈ ದಿನ ವ್ಯಾಪಾರದಲ್ಲಿ ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ದಿನ ನಿಮ್ಮ ಕಾರ್ಯತಂತ್ರಗಳನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಅಂದರೆ ಸ್ಟ್ರಾಟಜೀಸನ್ನು ಬದಲಾವಣೆ ಮಾಡಿ ಸೂಕ್ತ ಆಗಿರುವಂಥದ್ದು ಯಾವುದು, ಅದರಲ್ಲೂ ಈ ಕಾಲಕ್ಕೆ ಅಪ್ಡೇಟ್ ಆಗಬೇಕಾಗಿರುವಂಥ ವಿಚಾರಗಳೇನು ಅನ್ನೋಂಥದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇದೆ, ಗಮನ ಇದೆ. ಹಾಗಾಗಿ ಈ ಟೆಕ್ನಾಲಜಿಯನ್ನು ಈ ದಿನ ನೀವು ಸಂಪೂರ್ಣವಾಗಿ ಬಳಸ್ಕೊಳ್ತೀರಿ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅದ್ಭುತವಾದಂಥ ಪ್ರಗತಿಯನ್ನು ಕಾಣ್ತೀರಿ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬಂದರೆ ಅದನ್ನು ಆದಷ್ಟು ಬೇಗ ನಿವಾರಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ಅದಕ್ಕೆ ಹೆಚ್ಚು ಹೊತ್ತು ಜಾಗ ಕೊಡಬೇಡಿ ಮನಸ್ಸಿನಲ್ಲಿ. ಇನ್ನು ಈ ದಿನದಲ್ಲಿ ನಿಮಗೆ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಕ್ಕುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆದರೆ ಆ ಫಲವನ್ನು ಬಹಳ ಬೇಗ ಅನುಭವಿಸುವಂಥ ಒಂದು ತಾಳ್ಮೆ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ದಾಂಪತ್ಯ ವಿಚಾರದಲ್ಲಿ ದಂಪತಿಗಳ ಮಧ್ಯೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು, ಬಿರುಕುಗಳಿದ್ದರೂ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ಇದೆ. ಹಾಗಾಗಿ ನಿಮ್ಮ ಮಾತಿನಿಂದ, ಸಮಯೋಚಿತವಾದಂಥ, ಸಂದರ್ಭೋಚಿತವಾದಂಥ ಮಾತಿನಿಂದ ಇಂಥ ಸಮಸ್ಯೆಗಳನ್ನು ಈ ದಿನ ಬಗೆಹರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ಹಣ ಖರ್ಚು ಮಾಡೋದಕ್ಕಿಂತ ಈ ದಿನ ನಿಮ್ಮ ಬುದ್ಧಿವಂತಿಕೆಯನ್ನು, ನಿಮ್ಮ ಟ್ಯಾಲೆಂಟನ್ನು ಖರ್ಚು ಮಾಡಿ. ಅದರಿಂದ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ. ಇನ್ನು ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಬೇಕು ಅಂದರೆ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಆರಂಭ ಆದಂಥ ಕೆಲಸ ಕೊನೆ ಆಗುವವರೆಗೂ ಕೂಡ ನಿಮ್ಮ ಒಂದು ಪ್ರಭಾವ ಅದರ ಮೇಲಿರಬೇಕು, ನಿಮ್ಮ ಇನ್ವಾಲ್ವ್ಮೆಂಟ್ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮನ್ನು ಅನುಕರಣೆ ಮಾಡುವಂಥವರು ನಿಮ್ಮನ್ನು ಗಮನಿಸ್ತಾ ಇರ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಪ್ರಾಮಾಣಿಕವಾಗಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಸಂಜೆ ಶಿವನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ಸಂದರ್ಭ. ಹಾಗಾಗಿ ಈ ದಿನ ನಿಮಗೆ ಗ್ರಹಗತಿಗಳು ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲದೆ ಇರೋದರಿಂದ ಮಿಶ್ರ ಫಲಗಳಿರುತ್ತೆ. ಕುಟುಂಬದಲ್ಲಿ ಎಲ್ಲೋ ನೆಮ್ಮದಿ ಇದ್ದಂತೆ ಕಾಣಿಸುತ್ತೆ, ಆದರೆ ಕುಟುಂಬಸ್ಥರ ಕೆಲವೊಂದು ಮಾತು, ನಡವಳಿಕೆ ಇಷ್ಟ ಆಗಲ್ಲ. ಹಾಗಾಗಿ ಕುಟುಂಬದ ಹೊರಗೆ ಹೆಚ್ಚು ಸಮಯ ಕಳೆಯುವಂಥ ಒಂದು ತೀರ್ಮಾನದಲ್ಲಿ ಇರ್ತೀರಿ ಈ ದಿನ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಬೆನ್ನ ಹಿಂದೆ ಚೂರಿ ಹಾಕುವಂಥ ಹಿತಶತ್ರುಗಳಿದ್ದಾರೆ, ಅವರ ಬಗ್ಗೆ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ನಿಮ್ಮಲ್ಲಿರುವಂಥ ಹಣ, ಆಸ್ತಿ, ಅಂತಸ್ತು ಇದನ್ನು ಬೇರೆಯವರ ಬಳಿ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ಈ ದಿನ ನಿಮ್ಮ ಒಂದು ಪ್ರೌಢಿಮೆಯಿಂದಲೋ, ಜಂಬದಿಂದಲೋ ಅಥವಾ ಒಂದು ಪ್ರೌಡ್ನೆಸ್ಸೋ ಏನೋ ಒಂದು ಈ ರೀತಿಯ ನಿಮ್ಮಲ್ಲಿರುವಂಥ ಸ್ಥಾನಮಾನವನ್ನು ಹೇಳ್ಕೊಳ್ಳುವಂಥ ಒಂದು ಸ್ವಭಾವ ಬರುವಂಥ ಸಾಧ್ಯತೆ ಕೂಡ ಇದೆ. ಅಂಥ ಒಂದು ಸನ್ನಿವೇಶ ಬರುತ್ತೆ. ಆದಷ್ಟು ಇಂತಹ ಸೂಕ್ಷ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡದೇ ಇರುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ಮುಂದಿನ ಭವಿಷ್ಯಕ್ಕಾಗಿ ನೀವು ಮಾಡುವಂಥ ಒಂದು ಪೂರ್ವ ಸಿದ್ಧತೆ ಇರ್ಬೋದು, ತಯಾರು ಮಾಡುವಂಥ ಯೋಜನೆಗಳಿರ್ಬೋದು, ಅದು ಅತ್ಯುತ್ತಮ ರೀತಿಯಲ್ಲಿ ಇರುತ್ತೆ, ಬಹಳ ಪ್ರಬುದ್ಧವಾಗಿರುತ್ತೆ. ಹಾಗೆ ಈ ದಿನ ಆಲೋಚನೆಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಸ್ಥಿರತೆ ಇರುವಂಥದ್ದು. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ತೆಗೆದುಕೊಂಡಂಥ ತೀರ್ಮಾನವೇ ಅಂತಿಮವಾಗುತ್ತೆ. ಹಾಗೆ ದುಡುಕಿನ ತೀರ್ಮಾನಗಳು ಕೂಡ ಇದರ ಜೊತೆಯಲ್ಲಿ ಸೇರಿರುವಂಥದ್ದಿದೆ. ಅದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಇನ್ನು ಈ ದಿನ ಬೇರೆಯವರ ಆಸ್ತಿ ವಿಚಾರದಲ್ಲಿ ತಲೆ ಹಾಕಬೇಡಿ.
ಅಲ್ಲಿ ನಿಮ್ಮನ್ನು ಎಳೆಯುವಂಥದ್ದು ಇದೆ. ಕೆಲವರು ಮಧ್ಯಸ್ಥಿಕೆಗಾಗಿ ನಿಮ್ಮನ್ನು ಕರೆಯುವಂಥದ್ದು, ಅಥವಾ ಈ ಆಸ್ತಿಯ ವಿಚಾರವಾಗಿ ನಿಮ್ಮ ಸಲಹೆಯನ್ನು ತಿಳಿಸಿ ಅಂತ ಹೇಳಿ ಕೇಳುವಂಥದ್ದು, ಏನೋ ಒಂದು ನಿಮ್ಮನ್ನು ಆ ಒಂದು ಸನ್ನಿವೇಶಕ್ಕೆ ಎಳೆಯುವಂಥದ್ದಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ರೀತಿಯ ತೀರ್ಮಾನವನ್ನು ಕೊಟ್ಟರೂ ಕೂಡ ನಿಮ್ಮ ಮೇಲೆ ದೋಷಾರೋಪಣೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆಯೇ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಶಿವ ಪಾರ್ವತಿಯರನ್ನು ಆರಾಧನೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭ ದಿನ, ಶುಭ ಫಲಗಳಿರುವಂಥ ದಿನ. ಎನರ್ಜಿ ಲೆವೆಲ್ ಚೆನ್ನಾಗಿದೆ. ಕೆಲಸಗಳನ್ನು ಮಾಡುವಂಥ ಉತ್ಸಾಹ ಬಹಳ ಅದ್ಭುತವಾಗಿದೆ. ಹಾಗಾಗಿನೇ ಈ ದಿನ ಎಲ್ಲ ಕಡೆ ತಾಜಾತನದಿಂದ ಇರುವಂಥದ್ದು, ತುಂಬ ಲವಲವಿಕೆಯಿಂದ ಇರುವಂಥದ್ದಿದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ಹಿರಿಯರ ಮಾರ್ಗದರ್ಶನ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಜೊತೆಗೆ ನಿಮ್ಮ ಆಲೋಚನೆಯ ಚಮತ್ಕಾರ ಕೂಡ ಈ ದಿನ ಸೇರ್ಪಡೆಯಾದರೆ ದಿನ ನಿಮಗೆ ತುಂಬ ಶುಭವನ್ನು ತರುವಂಥದ್ದು. ಇನ್ನು ಎಲ್ಲ ಕೆಲಸ ಕಾರ್ಯಗಳು ಕೂಡ ಸುಗಮವಾಗಿ ನಡೆಯುತ್ತೆ, ಸುಲಭವಾಗಿ ನಡೆಯುತ್ತೆ. ಕಷ್ಟಪಡುವಂಥ ಅಗತ್ಯತೆ ಇಲ್ಲ. ಏಕೆಂದರೆ ಆಯಾ ಕೆಲಸ ಕಾರ್ಯಗಳು ಸನ್ನಿವೇಶಕ್ಕೆ ತಕ್ಕಂತೆ ನಿಮ್ಮ ಪರವಾಗಿ ಫಲಿತಾಂಶವನ್ನು, ಪ್ರಗತಿಯನ್ನು ತಂದುಕೊಡುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಸಮಾಧಾನ. ಎಲ್ಲ ಒಂದು ಕಡೆ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಉತ್ಸಾಹ, ಜೊತೆಗೆ ಸ್ವಾಭಿಮಾನ, ಈ ಎರಡೂ ಕೂಡ ಈ ದಿನ ನಿಮ್ಮನ್ನು ತುಂಬ ಪಾಸಿಟಿವ್ ಆಗಿರುವಂಥ ವಿಚಾರದಲ್ಲಿ ನಿಲ್ಲಿಸುತ್ತೆ. ಇದರಿಂದ ಕಾರ್ಯದಕ್ಷತೆ ಉಂಟಾಗುವಂಥದ್ದು, ಕಾರ್ಯದಿಂದ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆಯ ಫಲಿತಾಂಶಗಳು ಕೂಡ ಬರುತ್ತೆ. ಹಾಗೆ ಈ ದಿನ ಕೆಲವು ವಿಚಾರಗಳಲ್ಲಿ ಸೂಕ್ಷ್ಮ ವಿಚಾರಗಳಿದೆ. ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೊದಲು ಇನ್ನೊಮ್ಮೆ ಯೋಚನೆ ಮಾಡುವಂಥದ್ದು ಉತ್ತಮ. ಏಕೆಂದರೆ ನೀವು ಅಭಿಪ್ರಾಯ ಹೇಳಿದ್ರೆ ಅಲ್ಲಿಗೆ ಮುಗೀತು. ಹಾಗಾಗಿ ಈ ದಿನ ನಿಮ್ಮ ಮಾತನ್ನು ಬಹಳ ವಿಶೇಷ ರೀತಿಯಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಬಹಳ ಚೆನ್ನಾಗಿ ಬಗೆಹರಿಸ್ಕೊಳ್ತೀರಿ. ಹಾಗಾಗಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದ್ರಲ್ಲಿ ಈ ದಿನ ನಿಮ್ಮ ಚಾಣಾಕ್ಷತನ ಎದ್ದು ಕಾಣಿಸುತ್ತೆ. ಇನ್ನು ಈ ದಿನ ಹಿರಿಯರ ಮಾತು ನಿಮ್ಮನ್ನು ಮಾನಸಿಕವಾಗಿ ಪ್ರೇರೇಪಣೆಗೊಳಿಸುವಂಥದ್ದು. ಹಾಗಾಗಿ ಈ ಮೋಟಿವೇಶನ್ ಇದೆಯಲ್ಲ, ಇದು ಬಹಳ ಮುಖ್ಯ. ನಿಮಗೆ ಮೋಟಿವೇಟ್ ಆದರೆ ಕೆಲಸ ಮಾಡ್ತೀರಿ. ಅದಕ್ಕೆ ಈ ದಿನ ಹಿರಿಯರ ಮಾತು ಸಾಕ್ಷಿಯಾಗಿ ನಿಲ್ಲುತ್ತೆ. ಹಾಗೆ ಈ ದಿನ ನಿಮ್ಮ ಮನಸ್ಸನ್ನು ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾಗಿ ಕೇಂದ್ರೀಕರಿಸುವಂಥದ್ದು ಇದೆ. ಕಾನ್ಸಂಟ್ರೇಷನ್ ಲೆವೆಲ್ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ಒಳ್ಳೆಯ ಫಲಗಳೇನೋ ಸಿಕ್ಕತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ಒತ್ತಡಗಳು ಬರುವಂಥ ಸಾಧ್ಯತೆ ಇದೆ. ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ, ಹೊಂದಾಣಿಕೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಸಂಜೆ ಶಿವನ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಅನ್ನುವಂಥ ಒಂದು ಮನೋಭಾವ ಇರಬೇಕಾಗಿರುವಂಥ ದಿನ. ಏಕೆಂದರೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನೀವು ನಿರೀಕ್ಷೆ ಮಾಡಿದಷ್ಟು ಒಳ್ಳೆಯ ಫಲ ಸಿಕ್ಕಿಲ್ಲ, ಲಾಭ ಸಿಕ್ಕಲ್ಲ. ಹಾಗಾಗಿನೇ ಈ ಸಂದರ್ಭದಲ್ಲಿ ನೀವು ನಿಮ್ಮ ಮನಸ್ಸನ್ನು ಎಲ್ಲ ವಿಚಾರಗಳಿಗೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಬೇಕು. ಅತಿಯಾಗಿ ನಿರೀಕ್ಷೆಗಳನ್ನು ಯಾರಿಂದಲೂ, ಯಾವ ಕೆಲಸದಿಂದಲೂ ಕೂಡ ಇಟ್ಕೊಳ್ಬೇಡಿ. ಹಾಗೆ ಈ ದಿನ ನೀವು ಹೇಳಿಕೊಳ್ಳಲಾದಂತಹ ಒಂದು ದುಃಖದ ಅಂಶ ನಿಮ್ಮನ್ನು ಕಾಡುವಂಥದ್ದು ಕೂಡ ಇದೆ. ಎಲ್ಲೂ ಕೂಡ ಅದನ್ನು ಹಂಚಿಕೊಳ್ಳಿಕ್ಕಾಗಲ್ಲ, ಅಂಥ ಒಂದು ವೇದಿಕೆ ಸಿಕ್ಕಲ್ಲ. ಹಾಗಾಗಿ ಮನಸ್ಸಿನೊಳಗೆ ಆ ದುಃಖವನ್ನು ನುಂಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಎಲ್ಲಾದರೂ ಒಂದು ಕಡೆ ಅದು ಹೊರಗೆ ಬರಬೇಕು, ಅದಕ್ಕೆ ಒಂದು ಔಟ್ಲೆಟ್ ಬೇಕು. ಅದಕ್ಕಾಗಿ ಈ ದಿನ ಸ್ವಲ್ಪ ಪ್ರಯತ್ನ ಮಾಡಿ. ನಿಮ್ಮ ಮಿತ್ರರೋ ಬಂಧುಗಳೋ ಈ ದಿನ ನಿಮಗೆ ಒದಗ್ತಾರೆ. ಹಾಗಾಗಿ ಪ್ರಯತ್ನ ಮಾಡಿದ್ರೆ ಮಾತ್ರ ಫಲ ಅನ್ನುವಂಥದ್ದು ಇದರಿಂದ ಸಾಬೀತಾಗುತ್ತೆ. ಇನ್ನು ಈ ದಿನ ಸಾಕಷ್ಟು ಚರ್ಚೆಗಳು ನಡೆಯುವಂಥದ್ದು, ಸಂವಾದಗಳನ್ನು ಈ ದಿನ ನೀವು ನಿರೀಕ್ಷೆ ಮಾಡಬಹುದು ಯಾವುದೋ ಒಂದು ವಿಚಾರದಲ್ಲಿ. ಹಾಗಾಗಿ ಈ ದಿನ ಆರ್ಗ್ಯುಮೆಂಟ್ ಇರಲಿ, ಆದರೆ ಅದು ಅತಿರೇಕಕ್ಕೆ ಹೋಗಬಾರ್ದು, ಜಾಗ್ರತೆ. ಇನ್ನು ಈ ದಿನ ಕೆಲಸ ಕಾರ್ಯಗಳು ತುಂಬ ಉತ್ಸಾಹದಿಂದ ಆರಂಭ ಆದರೂ ಕೂಡ ಅರ್ಧದಲ್ಲಿ ಕೆಲಸದಿಂದಲೇ ನಿಮಗೆ ಬೇಸರ ಆಗುವಂಥದ್ದು ಇದೆ. ಏಕೆಂದರೆ ಆ ಕೆಲಸ ಕಾರ್ಯಗಳು ಸಾಗುವಂಥ ಗತಿ ಅಥವಾ ಅದು ನಿಮಗೆ ಎಷ್ಟರ ಮಟ್ಟಿಗೆ ಅನುಕೂಲವನ್ನು ತರುತ್ತೆ ಅನ್ನುವಂಥ ಭರವಸೆ ಎರಡರಲ್ಲೂ ಕೂಡ ಈ ದಿನ ನೀವು
ಸ್ವಲ್ಪ ನಿರಾಸರಾಗ್ತೀರಿ. ಹಾಗಾಗಿ ಈ ದಿನ ಸಾಮಾನ್ಯಕ್ಕಿಂತ ನಿಮ್ಮ ಶಕ್ತಿ ಜಾಸ್ತಿ ಇದ್ದರೂ ಕೂಡ ಅದನ್ನು ಬಳಸ್ಕೊಳ್ಳಲ್ಲ. ಈ ಹಿನ್ನೆಲೆಯಲ್ಲೇ ನಿಮಗೆ ಮಿಶ್ರ ಫಲಗಳಿರುವಂಥ ಸಂದರ್ಭ. ಇನ್ನು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಪಾರದರ್ಶಕತೆ ಇದ್ದರೆ, ಅದರಲ್ಲೂ ಅದಕ್ಕೆ ಒಂದು ಪ್ರಿಯಾರಿಟಿಯನ್ನು ಕೊಟ್ಟರೆ ಉತ್ತಮ. ಇನ್ನು ಈ ದಿನ ಆದಾಯದಲ್ಲಿ ಅಥವಾ ಈ ಖರ್ಚು ವೆಚ್ಚಗಳಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥದ್ದು, ಇದು ಸಂತೋಷದ ವಾತಾವರಣವನ್ನು ತರಲಿಕ್ಕೆ ನಿಮ್ಮ ಒಂದು ಪ್ರಯತ್ನ ಕೂಡ ಕಾರಣವಾಗುತ್ತೆ. ಹಾಗಾಗಿ ಎರಡು ಕೈ ಸೇರಿದರೆ ಚಪ್ಪಾಳೆ ಅಂತಾರಲ್ಲ, ಆ ರೀತಿಯಲ್ಲಿ ನಿಮ್ಮಿಂದ ಕೂಡ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಇರಲಿಕ್ಕೆ ಕೆಲವೊಂದು ಸಹಾಯವನ್ನು ಮಾಡಬೇಕು, ಸಹಕಾರವನ್ನು ಕೊಡಬೇಕಾಗತ್ತೆ, ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದ ಆರಂಭ ಸಂತೋಷದಾಯಕವಾಗಿರುತ್ತೆ. ಕೆಲಸ ಕಾರ್ಯಗಳಿಗೆ ಉತ್ತಮ ದಿನ ಆಗಿರುತ್ತೆ. ಏಕೆಂದರೆ ಈ ದಿನದ ಪ್ರಯತ್ನ ನಿಮಗೆ ತುಂಬ ಲವಲವಿಕೆಯನ್ನು ತರುವಂಥದ್ದು. ಜೊತೆಗೆ ಈ ದಿನ ವಿಶ್ರಾಂತಿಯ ಕಡೆ, ಆಹಾರದ ಕಡೆ, ಹಾಗೆ ನಿಮ್ಮ ಗೆಳೆಯರ ಅಥವಾ ಬಂಧುಗಳ ಭೇಟಿಯ ಕಡೆ ಹೆಚ್ಚು ಗಮನವನ್ನು ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಬಹಳ ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಿಭಾಯಿಸ್ತೀರಿ. ಹಾಗೆ ಈ ದಿನ ಭವಿಷ್ಯದಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಪ್ರಯೋಜನವನ್ನು ತರುವಂಥ ಕೆಲವೊಂದು ಹೊಸ ಕೆಲಸಗಳನ್ನು ಕೂಡ ಈ ದಿನ ಕಲಿಯುವಂಥ ಸಾಧ್ಯತೆ ಇದೆ. ಹೊಸಬರ ಪರಿಚಯ ಕೂಡ ಆಗುತ್ತೆ. ಹಾಗಾಗಿ ನಾಳೆಗಾಗಿ ಈ ದಿನ ನೀವು ಒಳ್ಳೆಯ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥ ಸಂದರ್ಭ ಇದು. ಇದರಿಂದ ನಿಮ್ಮ ಮನಸ್ಸಿಗೂ ಕೂಡ ಖುಷಿ, ಹಾಗೆ ಲವಲವಿಕೆಯಿಂದ ಕೆಲಸಗಳಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಒಂದು ಸ್ಥಿರವಾದಂತಹ ಬದಲಾವಣೆ ಉಂಟಾಗುವಂಥದ್ದು. ಹಾಗಾಗಿ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಒಂದು ಬದಲಾವಣೆ ಈ ದಿನ ಆಗುವಂಥದ್ದು ಇದೆ. ಇದರಿಂದ ನಿಮ್ಮ ಒಂದು ಸ್ಥಾನಮಾನ, ಪ್ರತಿಷ್ಠೆ ಹೆಚ್ಚಾಗುವಂಥದ್ದು. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಇರಿ. ಅಂದರೆ ಯಾರಿಗೂ ಕೂಡ ಹಣವನ್ನು ಸಾಲವಾಗಿ ಕೊಡುವಂಥದ್ದು, ಸಾಲವಾಗಿ ತರುವಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮ್ಮ ಮಾತು ಮತ್ತು ನಿಮ್ಮ ನಡವಳಿಕೆ ಇದರಲ್ಲಿ ಒಂದು ಸಾಮ್ಯತೆ ಇರಬೇಕು. ಅಂದರೆ ನೀವು ಏನು ಹೇಳ್ತೀರೋ ಅದರಂತೆ ನಡ್ಕೊಳ್ಬೇಕು. ಯಾವ ರೀತಿಯಲ್ಲಿ ನಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಅಂಥ ಮಾತುಗಳನ್ನೇ ಆಡಬೇಕಾಗತ್ತೆ. ಹಾಗಾಗಿ ಈ ದಿನ ತುಂಬ ಪ್ರಬುದ್ಧರಾಗಿ ವರ್ತಿಸುವಂಥದ್ದು. ಜೊತೆಗೆ ಹಿರಿಯರ ಮಾತು ಕೂಡ ನಿಮಗೆ ತುಂಬ ಇಷ್ಟ ಆಗುತ್ತೆ. ಅವರ ಮಾರ್ಗದರ್ಶನದಂತೆ ನಡೆಯುವಂಥ ಒಂದು ವ್ಯವಧಾನ ನಿಮ್ಮಲ್ಲಿದೆ. ಇನ್ನು ಈ ದಿನ ನಿಮ್ಮ ಜನರಿಗೆ, ನಿಮ್ಮ ಬಂಧು ಬಳಗದವರಿಗೆ ನಿಮ್ಮ ಕೆಲಸದ ವೈಖರಿ ಏನಿದೆ, ಆ ಕರ್ತೃತ್ವ ಎಷ್ಟಿದೆ ಅದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ನಿಮ್ಮ ಗುರಿಯನ್ನು ತಲುಪಲಿಕ್ಕೆ, ಸಾಧನೆ ಮಾಡಲಿಕ್ಕೆ ಹೆಚ್ಚಿನ ಸಮಯ ಕೂಡ ಇದೆ. ಅದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ, ಉತ್ಸಾಹದ ದಿನ ಕೂಡ. ಏಕೆಂದರೆ ನಿಮ್ಮ ಶಕ್ತಿಯ ಮಟ್ಟ ಈ ದಿನ ಸಾಮಾನ್ಯಕ್ಕಿಂತ ಹೆಚ್ಚಾಗಿರುತ್ತೆ. ತುಂಬ ಎನರ್ಜೆಟಿಕ್ ಆಗಿದ್ದೀರಿ. ಆದ್ದರಿಂದಲೇ ಎಂಥ ಚಾಲೆಂಜಿಂಗ್ ಆಗಿರೋ ಕೆಲಸ ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಧೈರ್ಯ, ಸ್ಥೈರ್ಯ ಇದೆ. ಜೊತೆಗೆ ಈ ದಿನ ಕೆಲವು ತಾಂತ್ರಿಕ ಕೆಲಸಗಳನ್ನು ಕೂಡ ಕಲಿಯುವಂಥದ್ದು ಇದೆ. ಈ ಟೆಕ್ನಿಕಲ್ ಆಗಿ, ಟೆಕ್ನಾಲಜಿ ವೈಸ್ ಈ ದಿನ ನೀವು ತುಂಬ ಇಂಪ್ರೂವ್ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ ಎಲ್ಲ ಪ್ರಯತ್ನಗಳು ಕೂಡ ನಿಮಗೆ ಭವಿಷ್ಯದಲ್ಲಿ ತುಂಬ ಪ್ರಯೋಜನವನ್ನು ನೀಡುತ್ತೆ. ಅದಕ್ಕಾಗಿಯೇ ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನೀವು ಎಂಥ ನಿರ್ಧಾರವನ್ನು ಕೈಗೊಂಡರೂ ಕೂಡ ಅದು ಸಕ್ಸಸ್ ಆಗುತ್ತೆ. ಇನ್ನು ಈ ದಿನ ನೀವು ಈ ಪ್ರಯಾಣದ ವಿಚಾರದಲ್ಲೂ ಕೂಡ ಹೆಚ್ಚಿನ ಅನುಕೂಲತೆಗಳನ್ನು ಪಡ್ಕೊಳ್ತೀರಿ. ಹಾಗೆ ವಾಹನದಿಂದ ತುಂಬ ಅನುಕೂಲ ಇದೆ, ಲಾಭ ಇದೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಸಂಪಾದನೆ, ನಿಮ್ಮ ಕುಟುಂಬದ ಜವಾಬ್ದಾರಿ, ಹಾಗೆ ನಾಳೆಗಾಗಿ ನೀವು ಮಾಡಬೇಕಾಗಿರುವಂಥ ಕೆಲವೊಂದು ವಿಶೇಷ ಕೆಲಸ ಕಾರ್ಯಗಳು, ಇದೆಲ್ಲದರಲ್ಲೂ ಕೂಡ ಈ ದಿನ ನಿಮಗೆ ತುಂಬ ಪಾಸಿಟಿವ್ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದೆ. ಅದಕ್ಕಾಗಿಯೇ ಈ ದಿನ ಹೆಚ್ಚು ಹೆಚ್ಚು ಸಮಯವನ್ನು ಕುಟುಂಬಕ್ಕಾಗಿ ಮೀಸಲಿಡುವಂಥದ್ದು. ಇನ್ನು ಈ ದಿನ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಆಮೂಲಾಗ್ರವಾಗಿ ಪರಿಶೀಲನೆ ಮಾಡಿ ಕಾರ್ಯಕಾರಣ ಸಂಬಂಧವನ್ನು ಈ ದಿನ ಕಂಡುಕೊಂಡು
ನಿವಾರಣೆಗೆ ಪ್ರಯತ್ನ ಪಡುವಂಥ ಒಂದು ಶಾಸ್ತ್ರೀಯವಾದಂಥ ವೈಜ್ಞಾನಿಕವಾದಂಥ ಒಂದು ಪ್ರಾಕ್ಟಿಕಲ್ ಆಗಿರುವಂಥ ವಿಧಾನವನ್ನು ಅಳವಡಿಸ್ಕೊಳ್ತೀರಿ. ಇದು ಇಷ್ಟೂ ದಿನ ನೀವು ಅನುಭವಿಸಿರುವಂಥ ಒಂದು ಅನುಭವಕ್ಕೆ ಸಾಕ್ಷಿಯಾಗಿ ನಿಲ್ಲುವಂಥದ್ದಾಗತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರವಾಗಿರುವಂಥ ವಾತಾವರಣ ಉಂಟಾಗುವಂಥ ಸಂಭವ ಇದೆ. ಇದರಿಂದ ಯಶಸ್ಸು ಖಂಡಿತ ನಿಮಗಿರುತ್ತೆ. ಆದರೆ ಬೇರೆಯವರ ಹೇಳಿಕೆಗಾಗಲಿ, ಬೇರೆಯವರ ಬಲವಂತಕ್ಕಾಗಲಿ, ದಾಕ್ಷಿಣ್ಯಕ್ಕಾಗಲಿ ಈ ದಿನ ತಪ್ಪು ಕೆಲಸವನ್ನು ಮಾಡಬೇಡಿ. ಬಲವಂತಕ್ಕೆ, ದಾಕ್ಷಿಣ್ಯಕ್ಕೆ ಬಲಿಯಾಗಬೇಡಿ. ಇನ್ನು ಈ ದಿನ ಮನೆಯಲ್ಲಿ ಎಲ್ಲ ಒಂದು ಕಡೆ ಅಲ್ಲಲ್ಲಿ ಅಸಂತೋಷದ ವಾತಾವರಣ ಇರ್ಬೋದು. ಅದನ್ನು ಕೂಡ ತಿಳಿಗೊಳಿಸುವಂಥ ಒಂದು ಪ್ರಯತ್ನ ಬಹಳ ಅದ್ಭುತವಾಗಿರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಪ್ರೋಗ್ರೆಸ್ ಕಾಣುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಹಾಗೆ ಪಾರ್ವತಿ ದೇವಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಉಂಟಾಗುವಂಥ ಸಂದರ್ಭ. ಹಾಗಾಗಿನೇ ಈ ದಿನ ನೀವು ಸಂಜೆಯ ಸಮಯಕ್ಕೆ ಕೆಲಸಗಳಲ್ಲಿ ಇರುವಂಥ ಒಂದು ಅಸ್ತವ್ಯಸ್ತತೆಯನ್ನು ದೂರ ಮಾಡ್ಕೊಳ್ತೀರಿ, ಕೆಲಸಗಳನ್ನು ಸ್ಟ್ರೀಮ್ಲೈನ್ ಮಾಡ್ಕೊಳ್ತೀರಿ. ಆದರೆ ಅಲ್ಲಿಯವರೆಗೂ ಕೂಡ ನಿಮಗೆ ಸ್ವಲ್ಪ ಮಾನಸಿಕ ಒತ್ತಡ ಇರುವಂಥದ್ದಾಗತ್ತೆ. ಇನ್ನು ಈ ದಿನ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಕೂಡ ನಿಮಗೆ ಸ್ವಲ್ಪ ಕಷ್ಟ. ಯಾಕೆಂದರೆ ಈ ದಿನ ತೀರ್ಮಾನದ ವಿಚಾರ ಬಂದರೆ ಮನಸ್ಸು ಚಂಚಲವಾಗುತ್ತೆ. ಯಾವುದು ಸರಿ ಯಾವುದು ತಪ್ಪು ನಿರ್ಧಾರ ಮಾಡಲಿಕ್ಕೆ ಈ ದಿನ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಕುರುಡು ನಂಬಿಕೆಯಿಂದ ಕೆಲವೊಂದು ತೀರ್ಮಾನಗಳನ್ನು ಕೈಗೊಂಡ್ರೆ ಹಾನಿಯಾಗುತ್ತೆ, ಜಾಗ್ರತೆ. ಇನ್ನು ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಸಂದರ್ಭವನ್ನೇ ನಿರೀಕ್ಷೆ ಮಾಡಬೇಕಾಗತ್ತೆ ನೀವು. ಇನ್ನು ಸದ್ಯದ ಪರಿಸ್ಥಿತಿಯ ಅರಿವನ್ನು ಇಟ್ಟುಕೊಂಡೇ ನೀವು ತೀರ್ಮಾನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಗೊತ್ತಿಲ್ಲದೆ ನಾಳೆಯ ದಿನಕ್ಕಾಗಿ ಹುಡುಕಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇವತ್ತಿನ ದಿನದ ಪರಿಚಯ ಆದರೆ ನಾಳೆಯ ಮುನ್ಸೂಚನೆ ನಿಮಗೆ ಸಿಕ್ಕತ್ತೆ. ಇದು ಪ್ರಾಕ್ಟಿಕಲ್ ಆಗಿರುತ್ತೆ. ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕಠಿಣ ಪರಿಶ್ರಮದ ಅಗತ್ಯತೆ ತುಂಬ ಇದೆ. ಹಾಗಾಗಿ ಮೇಲಕ್ಕೆ ಕೆಲಸ ಮಾಡಿದ್ರೆ ಫಲ ಸಿಕ್ಕಲ್ಲ. ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಬೇಕು. ನಿಮ್ಮ ಪರಿಶ್ರಮ ಎಷ್ಟಿದೆ, ಯಾವ ರೀತಿಯಲ್ಲಿ ಅದಕ್ಕಾಗಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಿ, ಆ ಲೆವೆಲ್ ಎಷ್ಟು, ಇದರ ಕಡೆ ಹೆಚ್ಚು ಗಮನ ಕೊಡಿ. ಕ್ವಾಲಿಟಿ ರಿಸಲ್ಟ್ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಯಶಸ್ಸಿಗೆ ತುಂಬ ಹಾತೊರೀತೀರಿ. ದಿಢೀರಾಗಿ ಹಣ ಸಂಪಾದನೆ ಆಗಬೇಕು, ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ರಾತ್ರೋರಾತ್ರಿ ನೀವು ಹೆಚ್ಚು ಶ್ರಮ ಪಡುವಂಥದ್ದು ಕೂಡ ಇದೆ. ಆದರೆ ಯಾವುದೇ ವಿಚಾರದಲ್ಲೂ ಕೂಡ ತನ್ನದೇ ಆದಂಥ ಒಂದು ಕಾಲದ ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಸ್ವಲ್ಪ ಸಂಯಮದಿಂದ ತಾಳ್ಮೆಯಿಂದ ನೀವು ಇರುವಂಥದ್ದಾದರೆ ಫಲಿತಾಂಶಗಳು ನಿಮಗೆ ಬರುತ್ತೆ. ಸ್ವಲ್ಪ ನಿಧಾನ ಆದರೂ ಗಟ್ಟಿ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ನೀವು ಹೆಚ್ಚು ಹೆಚ್ಚು ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿ ನೀವು ನಡೆದು ಬಂದಂಥ ಹಾದಿ ಸಿಂಹಾವಲೋಕನ ಅದನ್ನು ಮಾಡಿಕೊಳ್ಳಿ. ಜೊತೆಗೆ ಆಗಿಂದಾಗೆ ಹಿಂತಿರುಗಿ ನೋಡಿ, ಆನಂದ ಸಿಕ್ಕತ್ತೆ ನಿಮಗೆ. ಎಲ್ಲಿ ಎಡವಿದೆ, ಎಲ್ಲಿ ಅದನ್ನು ಕರೆಕ್ಷನ್ ಮಾಡಿಕೊಂಡೆ ಇತ್ಯಾದಿ ವಿಚಾರಗಳಲ್ಲಿ ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗಾಗಿ ಈ ದಿನ ನೀವು ಹೆಚ್ಚು ಹೆಚ್ಚು ಪ್ರಾಕ್ಟಿಕಲ್ ಆಗಿರೋದ್ರಿಂದಲೇ ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.